ಎಂಥ ಶಿವಭಕ್ತ ಇದ್ದ ಮಾದಾರ ಚೆನ್ನಯ್ಯ ಅಂತಕ್ಕಂಥದ್ದನ್ನು ಇದರಿಂದ ನಾವು ನೋಡ್ತೇವೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಪರಮಾತ್ಮ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದದ ನಡಗಿತ್ತು, ಶಾಸ್ತ್ರ ಕೆಳಕ್ಕೆ ಸರಿ. ನೀವೇನ್ ಜಾತಿಯಿಂದ ಹೇಳ್ಕೊಂತ ಬಂದಿದ್ರಲ್ಲ, ಮೇಲ್ಜಾತಿಯವರು ತಲೆಯಿಂದ ಹುಟ್ಟ್ಯಾರ, ಬ್ರಾಹ್ಮಣರು ತಲೆಯಿಂದ ಹುಟ್ಟಿದ್ದಾರೆ, ಕ್ಷತ್ರಿಯರು ತೋಳಿಂದ ಹುಟ್ಟಿದ್ದಾರೆ, ವೈಶ್ಯರು ತೊಡೆಯಿಂದ ಹುಟ್ಟಿದ್ದಾರೆ, ಶೂದ್ರ ಪಾದದಿಂದ ಹುಟ್ಟಿದ್ದಾನೆ, ಅಸ್ಪೃಶ್ಯ ಎಲ್ಲಿಂದ ಹುಟ್ಟಿದನೋ ಗೊತ್ತಾ ಇಲ್ಲ. ಆದ್ರೂ ಅಂತವರ ಮನೆಯಲ್ಲಿ ಪರಮಾತ್ಮ ಬಂದು ಊಟ ಮಾಡಿದ್ದ ಅಂದ್ರೆ ದೇವರು ಒಲಿಯೋದು ಜಾತಿಗಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದು, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆವುದೇ, ಮೇಲಾಗಿ ನರಕದೊಳು ಓಲಾಡಲಾರೆ, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸಿ ಕೂಡಲ ಸಂಗಮ ದೇವ ಅಂತ. ಇಡೀ ಜಗತ್ತಿನ ಇತಿಹಾಸ ತಗೊಳ್ರಿ ನೀವು, ಸ್ವಲ್ಪ ತೆಗೆದು ನೋಡ್ರಿ ನೀವು. ಈ ಜಗತ್ತಿನಲ್ಲಿ ಯಾರು ಅತ್ಯಂತ ಸಣ್ಣವರಾಗಿ ಬದುಕಿದ್ದಾರೆ ಅವರು ಮಾತ್ರ ಈ ಜಗತ್ತಿನಲ್ಲಿ ದೊಡ್ಡವರಾಗಿದ್ದಾರೆ. ಯಾರು ನಾನು ಅಂತ ದುರಹಂಕಾರದಿಂದ ಮೆರೆದವರು ಯಾರು ಈ ಜಗತ್ತಿನಲ್ಲಿ ದೊಡ್ಡವರು ಆಗಿಲ್ಲ. ಇದು ಭಗವಂತನ ಸಾಮ್ರಾಜ್ಯ. ನಾನು ಯಾವಾಗ ಹೇಳುವಾಗ ಹೇಳಿದೆ, ಇದು ಸಾಮ್ರಾಜ್ಯ ಯಾರದು? ಭಗವಂತನದು. ಆಮೇಲೆ ಇಲ್ಲಿ ಶಾಶ್ವತವಾಗಿ ಉಳಿಯೋದು ಅವನ ಸಾಮ್ರಾಜ್ಯ ಒಂದೇ. ನಾವು ನೀವು ಕಟ್ಕೊಂಡಿರೋ ಯಾವ ಸಾಮ್ರಾಜ್ಯಗಳು ಇದು ಶಾಶ್ವತವಾಗಿ ಉಳಿಯೋದಿಲ್ಲ. ನಾವ್ ಹಿಂದೆಲ್ಲ ನೋಡ್ತೀವಿ ಎಂತೆಂತ ಮಹಾರಾಜರು ಆಗೋಗಿದ್ದಾರೆ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಹೊರಟಿದ್ದ. ಅವನ ಆಸೆ ಪ್ರಕಾರ ಮುಕ್ಕಾಲು ಭಾಗ ಜಗತ್ತನ್ನ ಗೆದ್ದಿದ್ದ. ಅವನ ಹೆಸರು ಏನಾದ್ರು ಉಳಿದೋದೇನ್ರಿ ಇತಿಹಾಸದಲ್ಲಿ? ಅಲೆಕ್ಸಾಂಡರ್, ನೆಪೋಲಿಯನ್, ಸೀಸರು, ಬಬಿಲೋನಿಯಾ, ಈಜಿಪ್ಟ್ ಕ್ರಾಂತಿ, ಚೀನಾ, ಇದನ್ನೆಲ್ಲ ನೋಡ್ರಿ ನೀವು. ಅವರ ರಾಜ್ಯದಲ್ಲಿ ಅವ್ರು ಎಂತೆಂತ ಸಾಮ್ರಾಟರು ಅಂದ್ರೆ ಅವರನ್ನೇ ದೇವರು ಅಂತ ಪೂಜೆ ಮಾಡಿದ್ರು ಆ ರಾಜ್ಯದಲ್ಲಿ ಎಲ್ಲರೂ. ಅಂತ ಸಾಮ್ರಾಟರ ಹೆಸರು ಈ ಜಗತ್ನಲ್ಲಿ ಏನಾದ್ರು ಉಳಿದೈತೆ? ಉಳಿದ ಅವರು ಫಾಲೋಯರ್ಸ್ ಯಾರಾದ್ರೂ ಇದ್ದಾರೆ ಈಗ? ಈ ಜಗತ್ತಿನಲ್ಲಿ ಯಾರಾದ್ರೂ ಒಂದು ಚೂರು ದೇವರು ಧರ್ಮದ ಸಲುವಾಗಿ ಬಡದಾಡಿದ್ರೆ ಅವ್ರ ಹೆಸರುಗಳು ಮಾತ್ರ ಉಳಿದಿದ್ದಾವೆ ವಿನಃ ಯಾವ ಸಾಮ್ರಾಟರ ಹೆಸರು ಉಳಿದಿಲ್ಲ. ಇವತ್ತು ಯೇಸು ಕ್ರಿಸ್ತನ ಫಾಲೋಯರ್ಸ್ ಇದ್ದಾರೆ, ಬುದ್ಧನ ಫಾಲೋಯರ್ಸ್ ಇದ್ದಾರೆ, ಮಹಾವೀರನ ಫಾಲೋಯರ್ಸ್ ಇದ್ದಾರೆ, ಮೊಹಮ್ಮದ್ ಪೈಗಂಬರ್ ಫಾಲೋಯರ್ಸ್ ಇದ್ದಾರೆ. ಯಾರಿದ್ದಾರೆ? ನೆಪೋಲಿಯನ್ ಫಾಲೋವರ್ಸ್, ಅಲೆಕ್ಸಾಂಡರ್ ಫಾಲೋಯರ್ಸ್ ಯಾರಿದ್ದಾರೆ? ಶ್ರೀಕೃಷ್ಣ ದೇವರಾಯನ ಫಾಲೋವರ್ಸ್ ಯಾರಿದ್ದಾರೆ? ಇದ್ದಾರೆ. ಹಾಗಾಗಿ ಇದು ಭಗವಂತನ ಸಾಮ್ರಾಜ್ಯ. ನಾವೆಲ್ಲರೂ ಇಲ್ಲಿ ಸಣ್ಣವರೇ. ಬಸವಣ್ಣನಂತ ಮಹಾನ್ ವ್ಯಕ್ತಿನೇ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಸವ ಬಾರಯ್ಯ ಮತ್ತಿರೊಳಗೆ ಭಕ್ತರಂತೆ ಹೇಳಯ್ಯ ಅಂದಾಗ ಮತ್ತಾರು ಇಲ್ಲ, ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಲಿಂಗ ಜಂಗಮರು. ಅಡ್ಡ ದೊಡ್ಡ ನಾನಲ್ಲ, ದೊಡ್ಡ ಬಸರು ಏನಾಗಿಲ್ಲ, ನಾನು ಸಣ್ಣವನು ಅಂತ ಅಷ್ಟೊಂದು ಪರಿಪರಿಯಾಗಿ ಹೇಳ್ಕೊಡುವಾಗ ನಾವು ಬಸವ ತತ್ವದ ಫಾಲೋಯರ್ಸ್ ಅಂತ ಕರೆಸ್ಕೊಳ್ಳೋರು ನಮಗೆಷ್ಟು ದುರಹಂಕಾರ ಬರ್ತಾರೆ. ಅವರಷ್ಟು ಸಣ್ಣವರಾಗಿದ್ದಾಗ ನಾವಿನ್ನೆಷ್ಟು ಸಣ್ಣವರಾಗ್ಬೇಕು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳು, ಮೃದು ವಚನವೇ ಸಕಲ ತಪಂಗಳು, ಸದುವಿನಯವೇ ಸದಾಶಿವನ ಒಲಮೆ. ಮಾದಾರ ಚೆನ್ನಯ್ಯ ಅತ್ಯಂತ ವಿನಯಶೀಲ, ದೇವರಲ್ಲಿ ಅನನ್ಯ ಭಕ್ತಿ ಇದ್ದಂಥವನು.
ತನ್ನ ಕಾಯಕದ ಜೊತೆಗೆ ಪ್ರತಿನಿತ್ಯ ಮನಸ್ಸಿನಲ್ಲಿ ಯಾವಾಗಲೂ ದೇವರ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥವ್ನು. ಹಾಗಾಗಿ ಆ ಪರಾತ್ಪರ ವಸ್ತುವೇ ಆತನ ಜೊತೆ ಬಂದು ಅಂಬಲಿಯನ್ನು ಸವಿದಿದ್ದು ಅಂದಿದ್ದು ಸುಮಾರು ವಚನಗಳನ್ನು ಕೂಡ ಸಾಕ್ಷಿಯಾಗಿ ಕೊಡ್ತಾರೆ. ಅಂತ ಒಬ್ಬ ಶಿವಭಕ್ತ ಮಾದಾರ ಚೆನ್ನಯ್ಯ. ಆತ ಕನ್ನಡದಲ್ಲಿ ಸುಮಾರು 10-12 ವಚನಗಳು ಸಿಗ್ತದೆ ಮಾದಾರ ಚೆನ್ನಯ್ಯಂದು. ಬಹಳ ಒಳ್ಳೆ ಶಬ್ದಗಳನ್ನ ತಮಿಳುನಾಡಿಂದ ಬಂದಿದ್ರು ಕೂಡ ಒಂದು ಮಾತನ್ನ ನಾವು ತಿಳ್ಕೊಳ್ಬೇಕು. ಏನಂದ್ರೆ ಬಹಳ ಜನಗಳ ಮನೆಗೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಬರ್ತಾವ. ಯಾಕ್ರಿ ಕನ್ನಡ ಬರಲ್ಲ ಅಂದ್ರೆ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡ ಬರಲ್ಲ ಅಂತ ಹೇಳೋದು ನಾವು ಫ್ಯಾಷನ್ ಅಂತ ತಿಳ್ಕೊಂಡಿದ್ದೀವಿ. ಈ ನೆಲದ ಸಂಸ್ಕೃತಿ, ಈ ನೆಲದ ಸೊಗಡು, ಈ ನೆಲದ ಸಂಸ್ಕಾರಗಳು ಸಿಗ್ಬೇಕಾದ್ರೆ ಈ ಭಾಷೆ ನಮಗೆ ಬಂದ್ರೆ ಮಾತ್ರ, ಉಳಿದ್ರೆ ಮಾತ್ರ ಉಳಿತದೆ. ಹಾಗಾಗಿ ಬಸವಣ್ಣನಿಗೆ ಕನ್ನಡದ ವ್ಯಾಮೋಹ ಎಷ್ಟಿತ್ತು ಅಂದ್ರೆ ಎಲ್ಲೆಲ್ಲಿಂದ ಬಂದಿದ್ರು. ಕಾಶ್ಮೀರದಿಂದ ಮಹಾರಾಜ ಬಂದಿದ್ದ, ಅಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವ ಬಂದಿದ್ದ, ಒಡಿಸ್ಸಾದಿಂದ ನಿಜಲಿಂಗ ದೇವ ಬಂದಿದ್ದ, ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಬಂದಿದ್ದ, ಕೇರಳದಿಂದ ಬಂದಿದ್ರು. ಇಡೀ ರಾಜ್ಯ ದೇಶದ ಎಲ್ಲ ಮೂಲೆ ಮೂಲೆಯಿಂದಲೂ ಶರಣರು ಬಂದಿದ್ರು. ಯಾರ್ಯಾರು ಯಾವ್ಯಾವ ಭಾಷೆಯವರು ರಾಜ್ಯದವರು ಬಂದಿದ್ದಾರೆ ಅವರೆಲ್ಲರಿಗೂ ಅದೇ ಭಾಷೆಯಲ್ಲೇ ವಚನಗಳನ್ನ ಬರೀಲಿಕ್ಕೆ ಹಚ್ಚಬಹುದಾಗಿತ್ತು. ಅವರೆಲ್ಲರಿಗೂ ಕನ್ನಡವನ್ನ ಕಲಿಸಿ ಕನ್ನಡದಲ್ಲೇ ವಚನಗಳನ್ನು ಬರೆಸಿತ್ತು. ಆದಯ್ಯ ಸೌರಾಷ್ಟ್ರದಿಂದ ಬಂದಿದ್ದ. ಇತ್ತೀಚೆಗೆ ಒಂದು ಸಂಶೋಧನೆ ಹೇಳಿದೆ ವಿಶ್ವಸಂಸ್ಥೆ, ಇನ್ನು ಮುಂದಿನ 50 ವರ್ಷಗಳಲ್ಲಿ ಜಗತ್ತಿನ ಅನೇಕ ಭಾಷೆಗಳು ನಶಿಸಿ ಹೋಗಲಿವೆ ಅಂತ ಹೇಳ್ತೀವಿ. ಆ ನಶಿಸಿ ಹೋಗುವಂತ ಭಾಷಾ ಲೀಸ್ಟ್ ಅಲ್ಲಿ ಕನ್ನಡನೂ ಇದೆ. ನಾವು ಅಕ್ಕಪಕ್ಕ ಬೇರೆ ರಾಜ್ಯಗಳೆಲ್ಲ ನೋಡಿದಾಗ ನಮ್ಮ ಸುತ್ತಮುತ್ತ ಆಂಧ್ರ, ತಮಿಳುನಾಡು, ಅವರಿಗೆಲ್ಲ ಭಾಷೆ ಅಭಿಮಾನ ಇದ್ದಷ್ಟು ನಮ್ಮ ಕನ್ನಡಿಗರಿಗಿಲ್ಲ ಅಂತ ಅನಿಸ್ತದೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕು. ಒಂದಲ್ಲ, ನಿಮ್ಮ ಮಕ್ಕಳಿಗೆ 50-100 ಭಾಷೆ ಕಲಿತು. ಆದ್ರೆ ಮೊದಲು ಅಪ್ಪನಿಗೆ ಅಪ್ಪ ಅನ್ಬೇಕು, ಅವನಿಗೆ ಅವ್ವ ಅನ್ಬೇಕು. ನನ್ನ ಭಾಷೆ ಬಗ್ಗೆ ನನಗೆ ಅಭಿಮಾನ ಇರ್ಬೇಕು. ನನ್ನ ಧರ್ಮದ ಭಾಷೆ ಕನ್ನಡ, ನನ್ನ ಭಾಷೆ ಅದು, ನನ್ನ ಮಾತೃ ಭಾಷೆ. ಹಾಗಾಗಿ ನಮ್ಮ ಭಾಷೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನ ಬಿಂಬಿಸ್ಬೇಕು, ಅದ್ರ ಬಗ್ಗೆ ಅಭಿಮಾನವನ್ನು ಹುಟ್ಟಿಸ್ಬೇಕು. ಒಬ್ಬ ಕವಿ ಹೇಳ್ತಾನೆ ಒಂದ್ ಕಡೆ, ನಾನು ನನ್ನ ಮಗನನ್ನ ಪ್ರೀತಿಸ್ತೀನಿ, ಬಹಳ ಪ್ರೀತಿಸ್ತೀನಿ. ಯಾಕೆ ಪ್ರೀತಿಸ್ತೀನಿ ಅಂದ್ರೆ ಅವ ನನ್ನ ಮಗ ಅಂತ, ಅವನ್ ಬಹಳ ಸುಂದರವಾಗಿದ್ದಾನೆ ಅಂತಲ್ಲ. ಹಾಗೆ ನನ್ನ ಭಾಷೆಯನ್ನ ನಾನು ಪ್ರೀತಿಸ್ತೀನಿ. ಇದು ಯಾಕೆಂದ್ರೆ ಅದು ನನ್ನ ಭಾಷೆ. ಬಹಳ ಒಳ್ಳೆ ಕನ್ನಡದಲ್ಲಿ ಮಾದಾರ ಚೆನ್ನಯ್ಯನ 12 ವಚನಗಳನ್ನ ನೋಡ್ತೇವೆ. ಆತ ಜಾತಿಯನ್ನ ಕುರಿತು ಮಾತಾಡಿದ್ದಾರೆ. ನೀವೆಲ್ಲರೂ ಇವ್ರನ್ನ ಆಗಿನ ಕಾಲದಲ್ಲಿ ಅಸ್ಪೃಶ್ಯರು, ಅವರಿಗೆ ರಾಜಬೀದಿಯಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅವರು ಅತ್ಯಂತ, ನಮ್ಮನೆ ಹೇಳಿದ್ನಲ್ಲ, ನಮ್ಮನೆ ನಾಯಿ, ಬೆಕ್ಕು, ನೊರಟು ಇವುಗಳಿಗಿಂತ ನಿಕೃಷ್ಟವಾಗಿ ಕಂಡಂತ ಕಾಲ. ಆ ಕಾಲದಲ್ಲಿ ರಾಜಬೀದಿಯಲ್ಲಿ ಓಡಾಡ್ಲಿಕ್ಕೆ, ಕಾಯಕಕ್ಕೆ ದೈವತ್ವವನ್ನು ತಂದು ಕೊಟ್ಟವ್ರು ಯಾರು ಅಂದ್ರೆ ಬಸವಾದಿ ಪ್ರಮುಖರು. ಯಾವ ಕಾಯಕನೂ ಕೂಡ ಕೀಳಲ್ಲ. ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಮಾಡುವಂತ ಎಲ್ಲಾ ಕಾಯಕನು ಶ್ರೇಷ್ಠನೇ ಅಂತಕ್ಕಂಥದನ್ನ ಕಲಿಸ್ಕೊಟ್ಟು ಎಲ್ಲರಿಗೂ ಆತ್ಮವಿಶ್ವಾಸವನ್ನು ಹುಟ್ಟಿಸಿದ್ರು. ಇವರನ್ನೆಲ್ಲ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಒಕ್ಕಲಿಗ ಮುದ್ದಣ್ಣ, ತಿರುಗಾಯಿ ರಾಮಣ್ಣ, ಅಂಬಿಗರ ಚೌಡಯ್ಯ, ಸಮಗಾರ ಹರಳಯ್ಯ, ಇವರನ್ನೆಲ್ಲ ಕೀಳು ಅಂತ ಕರೆದಾಗ ಅದನ್ನೇ ಬಸವಣ್ಣವ್ರು ಪ್ರಶ್ನೆ ಆಗ್ತಾರೆ. ಸರಿಯಪ್ಪ, ಇವರೆಲ್ಲ ಕೀಳು, ನೀವೇನು ನಿಮ್ಮ ಸನಾತನ ಧರ್ಮದ ಋಷಿಮುನಿಗಳು, ಸಪ್ತ ಋಷಿಗಳು ಅಂತೆಲ್ಲ ಕರೀತಿರಲ್ಲ, ಅವರೆಲ್ಲ ಯಾವ ಜಾತಿಯವರು ಅಂತ ಕೇಳ್ತಾರೆ ಬಸವಣ್ಣ. ನೀವು ಇವ್ರನ್ನೆಲ್ಲ ಕೀಳು ಅಂತ ಕರೆಯೋದಾದ್ರೆ ಅವ್ರು ಯಾವ ಜಾತಿಯವರು? ಸಾಕ್ಷಾತ್ ಅಗತ್ಯ ಕಬ್ಬಿಲ್ಲ. ಮಾದಾರ ಚೆನ್ನಯ್ಯನ ವಚನದಲ್ಲಿ ಬರೀತಾರೆ, ಸಾಕ್ಷಾತ್ ಅಗತ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯ ಕ್ಷೌರಿಕ, ವಶಿಷ್ಠ ಒಬ್ಬ ವೇಶ್ಯ ಮಗ, ದದೀಚಿ ಕೀಲಿಗ. ಮತ್ ಇವ್ರನ್ನೆಲ್ಲ ಕೀಳಂತೀರಿ, ಕೀಳಂತ ಕರಿತೀರಿ? ಇಲ್ಲ. ನಮ್ಮ ಸನಾತನ ಧರ್ಮದ
ಶ್ರೇಷ್ಠ ಗುರುಗಳು ಅಂತ ಕರೆದಾಗ ಇವರು ಶ್ರೇಷ್ಠರೇ, ಇವರು ಯಾವ್ದ್ರಲ್ಲೂ ಏನು ಕಮ್ಮಿ ಇಲ್ಲ. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ ಅಂತ ಶ್ರೇಷ್ಠ ನಮ್ಮ ಗೋತ್ರ ಪುರುಷ ಬಸವಣ್ಣ ಹೇಳ್ತಾರೆ ಮಾದಾರ ಚೆನ್ನಯ್ಯನನ್ನ ಕುರಿತು. ನಂದು ಮಾದಾರ ಚೆನ್ನಯ್ಯನ ಗೋತ್ರ, ಡೋಹಾರ ಕಕ್ಕಯ್ಯನ ಗೋತ್ರ. ಸುಮಾರು 32 ವಚನಗಳಲ್ಲಿ ಬಸವಣ್ಣ ಮಾದಾರ ಚೆನ್ನಯ್ಯನನ್ನ ಕುರಿತು ಬರೀತಾರಲ್ಲ, ಅದೆಷ್ಟು ಪ್ರೀತಿ ಇರ್ಬೇಕು ಮಾದಾರ ಚೆನ್ನಯ್ಯ. ಶರಣರು ಯಾಕೆ ತಂಡೋಪತಂಡವಾಗಿ ಎಲ್ಲರೂ ಸಾಂಸ್ಕೃತಿಕ ನಾಯಕರೇ, ಮಾದಾರ ಚೆನ್ನಯ್ಯನೂ ಸಾಂಸ್ಕೃತಿಕ ನಾಯಕನೇ, ಡೋಹಾರ ಕಕ್ಕಯ್ಯನೂ ಸಾಂಸ್ಕೃತಿಕ ನಾಯಕನೇ, ಅಂಬಿಗರ ಚೌಡಯ್ಯ, ಸಮಗಾರ ಹರಳ ಎಲ್ಲರೂ ಸಾಂಸ್ಕೃತಿಕ ನಾಯಕರೇ. ಆದ್ರೆ ಅದರ ನೇತೃತ್ವ ಮುಂದಾಳತ್ವ ಯಾರ್ದಿತ್ತು ಅಂದ್ರೆ ಅದು ಬಸವಣ್ಣನದಿತ್ತು. ಯಾಕೆ ತಂಡೋಪತಂಡವಾಗಿ ಹುಡುಕೊಂಡು ಬಂದಿದ್ರು ಅರಸರು, ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನು ಹುಡುಕೊಂಡು ಬಂದಿದ್ರು ಅಂತ ಒಂದು ಜೀವನ ಮೌಲ್ಯಗಳು, ಮನುಷ್ಯನ ಬದುಕು ಪರಿಪೂರ್ಣ ಆಗ್ಲಿಕ್ಕೆ ಏನ್ ಬೇಕಾಗಿತ್ತು ಅದು ಸಿಗ್ತಾ ಇತ್ತು. ದೇವರನ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಮಾದಾರ ಚೆನ್ನಯ್ಯ, ಕಲ್ಯಾಣವನ್ನು ಹುಡುಕೊಂಡು ಬಂದಿದ್ರು. ಸಿದ್ದರಾಮೇಶ್ವರ ಕಥೆ ಕೇಳ್ತೇವೆ, ಆತ ಸಣ್ಣ ವಯಸ್ಸಿನಲ್ಲೇ ಬಾಲ್ಯದಲ್ಲಿ ಶಿವನನ್ನ ಕಂಡಿದ್ದ ಅಂತ. ಅಂತವರು ಕೂಡ ಕಲ್ಯಾಣವನ್ನು ಹುಡುಕೊಂಡು ಬರ್ಬೇಕಾದ್ರೆ ಏನ್ ಸಿಗ್ತಿತ್ತು? ಜೀವನದ ನಶ್ವರತೆಯನ್ನ ಕುರಿತು ಶರಣರು ನಮಗೆ ಬೋಧನೆ ಮಾಡಿದ್ರು. ಬರೀ ಉಣ್ಣೋದು ತಿನ್ನೋದು ಮಕ್ಕಳನ್ನದು ಇಷ್ಟೇ ಜೀವನದ ಗುರಿಯಲ್ಲ. ಒಬ್ಬ ಅರಸ ಚಂದಿಮರಸ ಅಂತ ಒಬ್ಬ ಶರಣ. ನಾ ಹೇಳಿದ್ನಲ್ಲ, ಬಸವಣ್ಣನ ಕಲ್ಯಾಣಕ್ಕೆ 1,96,000 ಗಣಗಳಲ್ಲಿ ಸುಮಾರು 7-8 ಜನ ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಬರ್ತಾರೆ. ಮಹಾರಾಜರು ಅವರು ಸಿಂಹಾಸನ ಸಂಪತ್ತನ್ನೆಲ್ಲ ಬಿಟ್ಟು ಕಲ್ಯಾಣದಲ್ಲಿ ಬರುತ್ತಾರೆ. ಅದರಲ್ಲಿ ಒಬ್ಬ ಚಂದಿಮರಸ ಅಂತ ಒಬ್ಬ ಶರಣ. ಬಹಳ ಅದ್ಭುತವಾಗಿ ಆತ ಒಂದು ಜೀವನದ ನಶ್ವರತೆ, ಮಾನವ ಜೀವನದ ಗುರಿಯನ್ನ ಕುರಿತು ತನ್ನ ಒಂದು ವಚನದಲ್ಲಿ ಪ್ರತಿಪಾದನೆ ಮಾಡ್ತಾನ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಹಟ್ಟುತ್ತ ಬರೆಕಂಡು ಹೋಗಲಡಿಯಿಲ್ಲದೆ ಬಾವಿಯ ಕಂಡು ತಲೆಯೂರಿ ಬೀಳುವಲ್ಲಿ ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ ಜೇನುಹುಳುಗಳು ಮೇಯನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮದುವಿಂದು ಬೀಳೆ ಆ ಮದುವನ್ನು ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮದುವ ಸೇರಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದಾಗರ ಇದನ್ನು ಅರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದ ನಿರ್ವಿಷಯನಾಗಿ ನಿಂದ ಚಿಮ್ಮಲಿಗೆಯ ಚನ್ನರಾಮ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಷ್ಯನೊಬ್ಬ, ದಾರಿ ಹಿಡಿದು ಹೋಗ್ತಕ್ಕಂಥ ಒಬ್ಬ ಮನುಷ್ಯ. ಅವನು ಎಲ್ಲಿ ಹೊರಟಿದ್ದ ಅಂದ್ರೆ ಶ್ರೀಶೈಲಕ್ಕೆ ಹೋಗ್ತಾ ಇದ್ದ ಅಂತಿದ್ವ, ಪಾದಯಾತ್ರೆ ಹೋಗ್ತಾ ಇದ್ದ. ಹೋಗುವಾಗ ಏನಾಯ್ತು ಅಂದ್ರೆ ಎದುರಿಗೆ ಆನೆಗಳಿಂದ ಬರ್ತಾ ಇದ್ದ, ಎದುರಿಗೆ ಆನೆಗಳಿಂದ ಬರ್ತಾ ಇದ್ದ. ಅರೆ ಎದುರಿಗೆ ಆನೆಗಳಿಂದ ಬರ್ತಾ ಇದ್ದ, ನನಗೆ ಏನಾದ್ರೂ ತೊಂದರೆ ಕೊಟ್ಬಿಟ್ಟಾವು ಅಂತ ಹೇಳ್ಬಿಟ್ಟು ಏನ್ ಮಾಡ್ದ, ಎದುರಿನ ದಾರಿ ಬಿಟ್ಟ ಬಲಗಡೆಗೆ ತಿಳ್ಕೊಂಡ. ಅಲ್ಲಿ ಹುಲಿಗಳಿಂದ ಬರ್ತಾ ಇದ್ದ. ಈ ದಾರಿನ ಸರಿ ಇಲ್ಲ ಅಂತ ಎಡತ್ತಿದ್ದ, ಅಲ್ಲೊಬ್ಳು ರಾಕ್ಷಸಿ ಬಾಯಿ ಕರ್ಕೊಂಡು ಬರ್ತಾ ಇದ್ದ. 3 ದಿಕ್ಕು ಸರಿ ಇಲ್ಲ, ನಾನು ಬಂದಿರೋ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ತಿರುಗಿದ, ಅಲ್ಲಿ ಕಾಡ್ಗಿಚ್ಚು ಬೆಂಕಿ ಎತ್ತಿ ಉರಿತಾ ಇದ್ದ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಎಟ್ಟುತ್ತಾ ಬರೆಕಂಡು ಹೋಗಲಡಿಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ ಇಡೀ ಕಡಿಯುವ ಬಳ್ಳಿಯ ಹಿಡಿದಿದೆ. ಒಂದ್ ಕಡೆಯಿಂದ ಆನೆ, ಒಂದ್ ಕಡೆಯಿಂದ ಹುಲಿ, ಮತ್ತೊಂದ್ ಕಡೆಯಿಂದ ರಾಕ್ಷಸಿ, ಇನ್ನೊಂದ್ ಕಡೆಯಿಂದ ಕಾಡ್ಗಿಚ್ಚು. ಈ ಇರೋ ಜಾಗದಲ್ಲಿ ಎಲ್ಲಾದ್ರೂ ನಾನು ಬಚಾವಾಗಬೇಕು, ಬದುಕಬೇಕು, ಎಲ್ಲಾದ್ರೂ ಜಾಗ ಇದೆಯಾ ಅಂತ ಹುಡುಕ್ತಿದ್ದ. ಅಲ್ಲಿ ಏನಿತ್ತು ಅಂದ್ರೆ ಒಂದು ಹಾಳು ಬಾವಿ. ಅವ ವಿಚಾರ ಮಾಡ್ದ, ಈ ಬಾವಿ ಹಿಡಿದ್ರೆ ನಾನು ಬಚಾವಾಗ್ಬೋದು, ನಾನು ಬದುಕ್ಬೋದು ಅಂತ ವಿಚಾರ ಮಾಡ್ದ. ಆ ಬಾವಿ ಮೇಲೊಂದು ಆಲದ ಮರ ಇತ್ತು. ಆಲದ ಮರದಿಂದ ಬೇರೆ ಇಳಿದಿದ್ದು ಬಾವಿಗೆ ಬೀಳಲು ಏನಂತೇನೆ, ಆ ಬೇರೆನ ಹಿಡ್ಕೊಂಡು ಬಾವಿಗೆ ಇಳಿಯೋಣ ಅಂತ ಇಳಿತಿದ್ದ.
ಕೆಳಗಡೆ ಬಗ್ಗಿ ನೋಡಿದ ಒಂದು ಘಟಸರ್ಪ ನಾಗರ ಹಾವು ಬಾಯಿ ತರ್ಕೊಂಡಿತ್ತು. ಕೆಳಗಿಡಿದ್ರೆ ನಾಗರಾವಿದೆ ಎಲ್ಲಾರು ಕಡ್ದು ಹಿಡಿದತ್ತು ಅಂತ ಏನ್ ಮಾಡ್ದ, ಈ ಬೇರೆನೆ ಇಟ್ಕೊಂಡು ಒಂದಿಷ್ಟು ಜೋಕ್ ಬೀಳೋಣ ಅಂತ ವಿಚಾರ ಮಾಡ್ದ. ಒಂಚೂರು ಕತ್ತೆತ್ತಿ ನೋಡ್ದ, ಆ ಬೇರೆನ ಎರಡು ಇಲಿಗಳು, ಒಂದು ಬಿಳಿ ಇಲಿ ಒಂದು ಕರಿ ಇಲಿ ಕಟ್ ಇಲಿಗಳೇನ್ ಮಾಡ್ತಾ ಇದ್ವು, ಬೇರೆನ ಕತ್ತರಿಸ್ತಾ ಇದ್ವು. ಆಮೇಲೆ ಇರೋ ಸ್ವಲ್ಪ ಹೊತ್ತು ಕ್ಷಣ ಒಂಚೂರು ನೆಮ್ಮದಿಯಾಗಿರೋಣ ಅಂದ್ರೆ ಏನಾಗಿತ್ತು, ಮ್ಯಾಲ ಒಂದು ಜೇನು ಕೂಡ ಕಟ್ಟಿತ್ತು. ಒಂದು ಪಕ್ಷಿ ಹಾರಿ ಹೋಗುವಾಗ ಒಂಚೂರು ರೆಕ್ಕೆ ತಾಗಿಸ್ಕೊಂಡು ಹೋಗಿದ್ದೆ ತಡ ಜೇನುಹುಳಗಳೆಲ್ಲ ಬಂದು ಇವನನ್ನ ಮುಚ್ಕೊಂಡಿದ್ವು. ಇಷ್ಟು ಕಷ್ಟದಲ್ಲಿ ಸಿಗಾಕೊಂಡಿದ್ದ ಒಬ್ಬ ಮನುಷ್ಯ. ಯಾರೋ ಒಬ್ಬ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವನಿಗೆ ಗೊತ್ತಾಯ್ತು, ಒಬ್ಬ ಮನುಷ್ಯ ಇಷ್ಟು ಕಷ್ಟದಲ್ಲಿ ಸಿಗಾಕೊಂಡಿದ್ದಾನೆ, ಅವನನ್ನ ಬಚಾವ್ ಮಾಡ್ಬೇಕು, ಬದುಕಿಸ್ಬೇಕು ಅಂತ. ಈ ಮಂತ್ರಾಲಯ ಇವೆಲ್ಲ ಮುಗಿದಾಗ ಮ್ಯಾಲಿಂದ ಹೆಲಿಕಾಪ್ಟರ್ ತಗೊಂಡಾಗ ತೊಟ್ಲ ಇಟ್ಕೊಂಡು ಬಂದಿದ್ದು ನೋಡಿದೀನಿ. ಅವನು ಹಂಗೆ ಒಂದು ಹೆಲಿಕಾಪ್ಟರ್ ತಗೊಂಡಾಗ ಒಂದು ತೊಟ್ಲ ಇಟ್ಕೊಂಡು ಬಂದಿದ್ದ. ಬಂದು ಹೇಳ್ದ, ತಮ್ಮ ಎಷ್ಟು ಕಷ್ಟ ಸಿಗಾಕೊಂಡಿದ್ಯೋ, ಒಂದ್ ಕಡೆ ಆನೆ, ಮತ್ತೊಂದ್ ಕಡೆ ಹುಲಿ, ಮತ್ತೊಂದ್ ಕಡೆ ರಾಕ್ಷಸಿ, ಇನ್ನೊಂದ್ ಕಡೆ ಕಾಡ್ಗಿಚ್ಚು, ಬಾವೆ ಗಿಡದ ಸರ್ಪ, ಬೇರನ್ನ ಇಟ್ಕೊಂಡು ಜೋತ್ ಬೀಳೋಣ ಅಂದ್ರೆ ಇಲಿ ಕತ್ತಿಸ್ತಾ ಇದಾವೆ. ಇರೋ ಕೆಲವು ಕ್ಷಣ ನೆಮ್ಮದಿಯಾಗಿರೋಣ ಅಂದ್ರೆ ಜೇನುಹುಳುಗಳು ನಿಂತ್ಕೊಂಡಿದ್ದಾವೆ. ಇಷ್ಟು ಕಷ್ಟದಲ್ಲಿ ಸಿಗಾಕೊಂಡಿದ್ಯಾ, ಹಾಗಾಗಿ ನಿನ್ನ ಬಚಾವ್ ಮಾಡ್ಬೇಕು ಅಂತ ಬಂದಿದ್ದೀನಿ. ತಗೋ ನೋಡಿಲಿ, ತೊಟ್ಲ ಹೇಳೇ ಬಿಡ್ತೀನಿ, ಇದ್ರೊಳಗೆ ಕೂತ್ಕೋ, ನಿನ್ನ ಮ್ಯಾಲಕ್ಕೆ ಎತ್ಕೋತೀನಿ ಅಂದ. ಇವ ಅಂದ, ತಡಿ ಅಂದ, ತಡಿ, ನನ್ನ ಮೂಗಿನ ಮೇಲೆ ಜೇನು ತುಪ್ಪ ಬೀಳ್ತಾ ಇದೆ, ನೆಗ್ತಾ ಇದ್ದೀನಿ ಅನ್ನ. ಈಗ ನಾನು ಕುತ್ಕೊಳ್ಳಲ್ಲ, ತಡಿ, ನನ್ನ ಮೂಗಿನ ಮೇಲೆ ಜೇನು ತುಪ್ಪ ಬೀಳ್ತಾ ಇದೆ, ನೆಗ್ತಾ ಇದ್ದೀನಿ ಅಂದ. ಏನಂತೀರ ಅವನನ್ನ? ಏನಂತೀರ ಅವನಿಗೆ? ಮೂರ್ಖ, ಎಷ್ಟು ಹುಚ್ಚ, ಎಷ್ಟು ಅಜ್ಞಾನಿ, ಎಷ್ಟು ತಿಳಿಗೇರಿ, ಇಂಥವೆಲ್ಲ ಮಾತಂತೀವಿ, ಹೌದಾ? ಇದೊಂದು ದೃಷ್ಟಾಂತ. ಇದರಿಂದ ದ್ರಾಷ್ಟಾಂತ ಏನು ಅಂದ್ರೆ ಅವನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಇದು ಒಂದು ದೃಷ್ಟಾಂತವನ್ನ ಕೊಡ್ತಾ ಜೀವನದ ಸಾರಾಂಶವನ್ನು ಹೇಳ್ತಾನೆ ಚಂದಿಮರಸು. ಈ ಜೀವಾತ್ಮ ಮನುಷ್ಯ ಮಾನವ ಜನ್ಮ ದೊಡ್ಡದು, ಎಲ್ಲರೂ ಹೇಳಿದರು. ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ, ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ, ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕ್ಕಾಯ. ಅಕ್ಕ ಮಹಾದೇವಿ ಹೇಳಿದ್ದು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಒಳಗೆ ಬಂದೆ. ಭಾರತ ಭವನಗಳಲ್ಲಿ ಬಂದೆ, ಶುಭಂಗಳ ಕಂಡೆ, ಇಂದನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ. ಇದು ಮನುಷ್ಯ ಜನ್ಮ ಎದಕ್ಕೆ ಬಂದದೆ ಅಂದ್ರೆ ಮುಕ್ತಿಯನ್ನ ಪಡಿಲಿಕ್ಕೆ, ಸತ್ಯವನ್ನ ತಿಳಿಲಿಕ್ಕೆ. ತತ್ವಜ್ಞಾನದ ಮುಖ್ಯ 3 ಪ್ರಶ್ನೆಗಳು ಯಾವ ಅಂತ ಹೇಳಿದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದಿಗೆ, ನಾನು ಎಲ್ಲಿಗೆ ಹೋಗ್ಬೇಕು, ಈ ತಿಳುವಳಿಕೆಯನ್ನ ಪಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಶರೀರ ಇದು. ಇದು ಬರೀ ಉಂಡು ಉಂಡು ಮಕ್ಕಳನ್ನ ಹೋಗ್ಲಿಕ್ಕೆ ರಾಜರು ಬರೀತಾರೆ, ಎಂತ ಅದ್ಭುತ, ನಮ್ಮ ಹೋಳಿಗೆಯ ಮಾಲೆಯ ಬರೀತಾರೆ. ಆತ ಕಾಶ್ಮೀರದ ಮಹಾರಾಜ ಭೂಪಾಲನೂ ಆಗಿದ್ದ, ಆ ಶ್ರೀಮಂತಿಕೆಯ ವೈಭವವನ್ನು ಅನುಭವಿಸಿದ್ದ. ಅದು ಬಿಟ್ಟು ಬಂದಿಲ್ಲಿ ಕಟ್ಟಿಗೆ ಮಾಡಿ ಜೀವನವನ್ನ ಮಾಡಿ, ದಾಸೋಹವನ್ನ ಮಾಡಿ ಜೀವನವನ್ನು ಸಾಗಿಸಿದ್ದ. ಆ ಶ್ರೀಮಂತಿಕೆಯ ಅನುಭವನೂ ಇತ್ತು, ಈ ಬಡತನದ ಅನುಭವನೂ ಇತ್ತು ಅಂತ ಮಹಾರಾಜ ಬರೀತಾನೆ ತನ್ನ ವಚನದಲ್ಲಿ. ಆನೆ, ಕುದುರೆ, ಭಂಡಾರವಿದ್ದಡೆ, ಆನೆ, ಕುದುರೆ, ಭಂಡಾರವಿದ್ದಡೆ, ತಾನುಂಬುದು ಪಡಿಯಕ್ಕೆ. ನೀನು 1000 ಕೋಟಿ ಸರದಾರ ಇರಬಹುದು, ನೀವು ಊಟ ಮಾಡೋದೆಷ್ಟು? ತಾನುಂಬುದು ಪಡಿಯಕ್ಕೆ. ಈಗ ಯಾರು ಪಡಿಯಕ್ಕೆ ಅನ್ನ ಉಣ್ಣೋರು ಇಲ್ಲ. ಮಲಗುವುದು ಅರ್ಧ ಮಂಚ. ನನ್ನ ಮೊನ್ನೆ ಯಾವುದೋ ಮುಂಬೈಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತ, ಅವನು ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ. ಆ ಮನೆಗೆ 37-38 ಬೆಡ್ರೂಮ್ಗಳದವನು. ಮನೆಗಿರೋ ಗಂಡ, ಹೆಂಡತಿ, 2 ಮಕ್ಕಳು, ಅಷ್ಟು ದೊಡ್ಡ ಮನೆ.
37-38 ಬೆಡ್ರೂಮ್ಗಳು, 37-38 ಗಾದಿ. ಏನ್ ಹೇಳ್ತೀರಿ ನೀವು? ಮಂಚ. ನಂದು 37 ರೂಮ್ ಕಟ್ಟಿದ್ದೀನಿ ಅಂತ ಹೇಳಿ ನೀವು ಮಲಗೋದು ಎಷ್ಟು ರೂಮ್? ಗದ್ದಲ ಮಾಡ್ಬೇಡಿ, ಕೇಳಿಸ್ಕೊ. ಎಷ್ಟು ರೂಮಲ್ಲಿ ಮಲ್ಕೋತೀವಿ? ಒಂದೇ ರೂಮಲ್ಲಿ. ಏನ್ ನಾನು 37 ರೂಮ್ ಕಟ್ಟಿದ್ದೀನಿ ಅಂತ ಹೇಳಿ ಒಂದೊಂದು ರೂಮಿಗೆ ಒಂದೊಂದು ತಾಸು ಮಲಗಿದ್ರೆ ಏನಾಗ್ತದೆ? ನಿದ್ದೆ ಮಾಡಕ್ಕಾಗತ್ತ? ನೀವು 37-38 ರೂಮು ಒಂದೊಂದು ರೂಮಿಗೆ ಒಂದೊಂದು ತಾಸು ಮಲಗಿದ್ರೆ ಏನಾಗ್ಬೋದು? ಅರೆ 37-38 ಕಾಟದವೆ ಅಂತೇಳಿ ಒಂದೊಂದು ಮಂಚದಲ್ಲಿ ಮಲಗುವುದು ಅರ್ಧ ಮಂಚ ಅಂತ, ಮತ್ತೆ ಪೂರ್ಣ ಮಂಚ ಅಲ್ಲ. ತಾನೆಂಬುದು ಪಡೆಯಕ್ಕೆ ಮಲಗುವುದು ಅರ್ಧ ಮಂಚ, ಕುಡಿಯುವುದು ಒಂದು ಹಾವಿನ ಹಾಲು, ಒಂದು ಆಕಳ ಹಾಲು. ಈಗ ಆಕಳ ಹಾಲು ಕುಡಿಯೋರು ಯಾರು ಇಲ್ಲ. ಇವೆಲ್ಲ ಡೈರಿಗೆ ಹೋಗ್ತಾರೆ, ಮತ್ತೊಂದು ಹಾಲು ಮನೆಗೆ ಬರ್ತದೆ, ಆಲ್ಕೋಹಾಲ್. ಕುಡಿಯುವುದು ಒಂದು ಹಾವಿನ ಹಾಲು. ಪ್ರಾಣವಾಯುವಿನ ಸಂಘ ಗೊತ್ತಲ್ಲ ನಿಮ್ಗೆ? ಒಡವೆ ತಾನೇ ಮಕ್ಕುದು. ಸತ್ತವ್ರ ಮನೆಯಾಗಿ ಬಂಗಾರ ಇದ್ರೆ ಏನ್ ಮಾಡ್ತಾರೆ? ನಾ ಹೇಳಿದ್ನಲ್ಲ, ಹೆಂಗಿದ್ರು ಸತ್ತದ್ ಬಿಡು ಅಂತ ನೀವು ಮೂಗು ಹರಿದ್ರು ಪರವಾಗಿಲ್ಲ, ಕಿವಿ ಹರಿದ್ರು ಪರವಾಗಿಲ್ಲ, ಎಲ್ಲ ಕಸ್ಕೊಂಡೇ ಕಳ್ಸೋದು, ಜೊತೆಗೇನು ಬಿಟ್ಟು ಕಳಿಸೋದಿಲ್ಲ. ಒಡವೆ ತಾನೇ ನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಘ, ಸಾವಿಂಗೆ ಸಂಗಡವಾರು ಇಲ್ಲ ನಿಕ್ಕಳಂತ ಮಲ್ಲಿಕಾರ್ಜುನ. ಅದನ್ನೇ ಚಂಡಿಮರಸರು ಬಹಳ ಅದ್ಭುತವಾಗಿ ಬರೀತಾರೆ. ಈ ಜೀವಾತ್ಮ, ಈ ಮನುಷ್ಯ ಜನ್ಮ ಶ್ರೇಷ್ಠ, ಇದು ಸಾರ್ಥಕತೆಯನ್ನ ಪಡ್ಕೊಳ್ಳಿಕ್ಕೆ, ಸತ್ಯವನ್ನು ಹುಡುಕ್ಲಿಕ್ಕೆ ಬಂದಿರ್ತಕ್ಕಂಥದ್ದು. ಸತ್ಯದ ದಾರಿಯನ್ನ ಹುಡುಕೊಂಡು ಹೊರಟಾಗ ಸ್ವತಃ ಭಗವಂತನೇ ಇವುಗಳನ್ನು ಒಡ್ಡಿರ್ತಾನಂತೆ. ಬಸವಣ್ಣ ವಚನದಲ್ಲಿ ಹೇಳ್ತಾರಲ್ಲ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿದೆಯ ಎರಡಾಳಿನ ಭಾಷೆಯ, ಕೊಲುವಿನೆಂಬ ಭಾಷೆ ದೇವನದಾದರೆ ಗೆಲುವಿನೆಂಬ ಭಾಷೆ ಭಕ್ತನದು. ನೀವು ಸತ್ಯದ ದಾರಿಯಲ್ಲಿ ಹೊರಟಿದ್ದೀರಿ ಎಂದಾಗ ಸ್ವತಃ ಭಗವಂತ ವಿಘ್ನಗಳನ್ನು ಒಡ್ಡುತ್ತಾನೆ. ಮುಕ್ತಿ ಸುಲಭವಾಗಿ ಕೊಟ್ಟು ಬಿಡುವುದಿಲ್ಲಂತೆ. ಸರ್ವಜ್ಞ ಹೇಳ್ತಾನೆ, ದೇಹವನ್ನು ದಂಡಿಸದ, ಕರಣವನ್ನು ಖಂಡಿಸದ, ಸ್ವರ್ಗವನ್ನು ಐದಕ್ಕೆ ಅದೇನು ರಂಡೆಯಾಳುಗಳೇ ಸರ್ವಜ್ಞ ಅಂತ. ಸುಲಭವಾಗಿ ಮುಕ್ತಿಯನ್ನ ಕೊಟ್ಟು ಬಿಡೋದಿಲ್ಲ. ಹಾಗಾಗಿ ನಾವು ಸತ್ಯದ ದಾರಿಯನ್ನು ಹುಡ್ಕೊಂಡು ಹೊಂಟಾಗಿ ಮದಗಳು, ಆನೆಗಳು ಯಾವುವು ಅಂದ್ರೆ ಅಷ್ಟಮದಗಳು. ಕುಲಮದ, ಧನಮದ, ಯೌವನ ಮದ, ವಿದ್ಯಾಮದ, ರೂಪಮದ, ತಪೋಮದ, ಅಧಿಕಾರ ಮದ, ಇವೆಲ್ಲ ಜಲಮದ. ಇವಕ್ಕೆ ಅಷ್ಟಮದಗಳು ಅಂತ ಕರೀತಾರೆ. ಇವು ಮದಗಳನ್ನ ಬೇಕು ಅಂತ ಬಿಟ್ಟಿರ್ತಾನಂತೀವಿ. ನೀವು ಅದರಲ್ಲೇ ಬಿದ್ದು ಒದ್ದಾಡ್ತೀರೋ ಅಥವಾ ಬಿಡಿಸ್ಕೊಂಡು ನನ್ನ ಹತ್ರಕ್ಕೆ ಬರ್ತೀರೋ. ಕುಲಮದ ಈ ದೇಶ ಕಂಟಿರೋ ಒಂದು ದೊಡ್ಡ ರೋಗ, ಅದು ಕ್ಯಾನ್ಸರ್ ಅಂತ ರೋಗ. ಅದು ಜಾತೀಯತೆ, ಸಾವಿರಾರು ವರ್ಷಗಳ ಕಾಲ, ಸಾವಿರಾರು ಕೋಟ್ಯಾಂತರ ಜನ ಇದರಿಂದ ಹಿಂಸೆಯನ್ನು ಪಟ್ಟಿರ್ತಕ್ಕಂಥದ್ದನ್ನು ನೋಡ್ತೇವೆ. ಎಲ್ಲರೂ ಹುಟ್ಟಿರೋದು ಒಂದೇ ರೀತಿಯಲ್ಲಿ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಒಲೆಗಣ್ಣಲ್ಲಿದ ಪಿಂಡದ ನೆಲದ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರ್ಷ ವಿಷಯಾದಿಗಳೆಲ್ಲ ಒಂದೇ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮತ್ವಂ ಆತ್ಮಜೀವ ಸಮಾಯುಕ್ತ ವರ್ಣನಾಂಕಿಂ ಪ್ರಯೋಜನ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಕಾಸನಿಗೆ ಸಮಲಿಗನಾದ, ವೇದವನೋದಿ ಆರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಯಾರು ಹುಟ್ಟಿರೋರು ಇದರಿಂದ ಕಿವೆಗೆ? ನಿಮ್ಮ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಹುಟ್ಟಿರ್ಬೋದು. ವಾಸ್ತವಿಕವಾಗಿ ಹುಟ್ಟಿರೋದು ಎಲ್ಲ ಒಂದೇ ರೀತಿಯಲ್ಲಿ. ಯಾವ್ದಾದ್ರು ದೇಶದಲ್ಲಿ ಹುಟ್ಟೋ ಜಾಗ ಬಿಟ್ಟು ಬೇರೆ ಜಾಗದಿಂದ ಹುಟ್ಟ್ಯಾರೆ ಅಂತ ಎಲ್ಲರೂ ನ್ಯೂಸ್ ಎಲ್ಲರೂ ನೋಡಿರಿ. ಎಲ್ಲಾ ಜಾತಿಯವರು ಹುಟ್ಟಿದ್ದು ಹೀಗೆ. ನೀವೇನು ಹೇಳ್ತಿರಲ್ಲ, ಹಿಂದ ತಲೆಯಿಂದ ಹುಟ್ಟಿದ, ತೋಳಿಂದ ಹುಟ್ಟದ, ತೊಡೆಯಿಂದ ಹುಟ್ಟದ, ಹಂಗೇನು ಹುಟ್ಟಿದ ಇತಿಹಾಸದಲ್ಲಿ ಎಲ್ಲೂ ನಾವು ನೋಡಿಲ್ಲ. ಯಾವ ದವಾಖಾನೆಗೆ, ಯಾವ ಹಾಸ್ಪಿಟಲ್ ಎಲ್ಲೂ ಹುಟ್ಟಿದ್ದು. ಒಲೆಗಂಡಲ್ಲದ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ.
ಜಲಬಿಂದುವಿನ ವ್ಯವಹಾರ ಒಂದೇ, ಎಲ್ಲ ಜಾತಿಯವರಿಗೂ ಬಾಯಾರಿಕೆ ಹೊಟ್ಟೆ ಹಸಿವು ಎಲ್ಲ ಒಂದೇ ಅಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ ಆಮಿಷ ರೋಷ ಹರ್ಷ ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮರ್ಪಿಂಡ, ಎಲ್ಲರ ಶರೀರಗಳಾಗಿರೋದು ಸಪ್ತಧಾತುಗಳಿಂದ. ಸಮಯೋನಿ ಎಲ್ಲರೂ ಬಂದಿರೋದು ಒಂದೇ ರೀತಿಯಲ್ಲಿ. ಕಾಸಿ ಕಮ್ಮಾರನಾದ, ಅವನನ್ನು ಮಾಡೋ ಕಾಯಕದ ಮೇಲೆ. ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನ್ನು ಓದಿ ಆರವನಾದ, ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ. ಎಲ್ಲರ ಊಟವು ಒಂದೇ ರೀತಿಯಲ್ಲಿ. ಆರವನು ಬಂದಾಗ ಜನಿವಾರ ವಿದ್ಯೆ, ಶಿವಭಕ್ತ ಬಂದಾಗ ಶಿವಗಾರ ವಿದ್ಯೆ. ಪ್ರತಿಯೊಬ್ಬ ಮಾನವನು ಬತ್ತಲೆಯೇ ಬಂದು ಆಮೇಲೆ ಕಚ್ಚಾಟ, ಮೇಲು ಕೀಳೆ. ಅನಾಗರಿಕ ಮಾನವನಿಗೆ ಬಟ್ಟೆ ಬರೆ ಉಟ್ಕೊಳ್ಳೋ ಕಲ್ಪನೆನೇ ಇರಲಿಲ್ಲ. ಪ್ರಾಣಿಗಳ ತರ ಅವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಇತಿಹಾಸ ಓದ್ತೀವಿ. ಎಲ್ಲಿತ್ತವಾಗ ಜಾತಿ ಮತ ಪಂಥ ಧರ್ಮ ಮೇಲು ಕೀಳು ಕರಿಯ ಬಿಳಿಯ ಎಲ್ಲಿತ್ತು? ಹಾಗಾಗಿ ಶರಣ್ ಹೇಳಿದ್ರು, ನೀ ಯಾವ ಜಾತಿಗಾರ ಹುಟ್ಟಿರು ಅದ್ರ ಮದ ಬೇಡ ಅಂದ್ರು, ಕುಲ ಮದ. ಎರಡನೇದು ಧನ ಮದ. ಇವ್ರು ಮಾತಾಡಿಸೋದು ಬಹಳ ಕಷ್ಟ. ಧನಮದ ಇದ್ದವರಿಂದ ಬಸವಣ್ಣವರು ಹೇಳ್ತಾರಲ್ಲ, ಹಾವು ತಿಂದವರು ನುಡಿಸಬಹುದು, ಗರ ಬಡಿದವರ ನುಡಿಸಬಹುದು, ಸಿರಿಗರ ಬಡಿದವರ ನುಡಿಸಲಾಗದು. ಶರಣರೇ ಅಂದ್ರೆ ಶರಣವನ್ನಲ್ಲ ಅವರು, ನಮಸ್ಕಾರ ಅಂದ್ರೆ ನಮಸ್ಕಾರವನ್ನಲ್ಲ. ನಾವ್ ಯಾವಾಗ್ಲೂ ಅದರಲ್ಲೂ ಶರಣರು ನಾವು ಒಂದು ತಾಟಿಗೆ ಎಡೆ ಮಾಡ್ಬೇಕಾದ್ರೆ ಹೆಚ್ಚಾಗಿ ನಮ್ಮಲ್ಲಿ ಮೊದಲು ಅನ್ನ ಎಡೆ ಮಾಡ್ತೀವಿ, ಗೊತ್ತಾ? ಅನ್ನ ಎಡೆ ಮಾಡೋ ಉದ್ದೇಶ ಏನು? ಒಬ್ಬ ಊರ್ ಗೌಡ ಇದ್ದ, ಮಗ ಧಾರವಾಡ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ದ. ಅವ ಊರಿಗೆ ಬಂದ. ಅವರಪ್ಪನಿಗೆ ಏನೋ ತಿಳಿಸ್ಬೇಕಾಗಿತ್ತು. ಅವರಪ್ಪ ಭತ್ತದ ಗದ್ದೆ ಭತ್ತ ವಹಿಸ್ತಾ ನಿಂತಿದ್ದ. ಏನೋ ಅರ್ಜೆಂಟ್ ತಿಳಿಸ್ಬೇಕಾಗಿತ್ತು. ಬಂದಾಗ ಅವರಪ್ಪ ಸ್ವಲ್ಪ ಅಧ್ಯಾತ್ಮ ಜೀವಿ ಇದ್ದ. ಯಾರು ಎದುರಿಗೆ ಸಿಕ್ಕರು ನಮಸ್ಕಾರ ಶರಣು ಅಂತಿದ್ದ ತಲೆಬಾಗಿ. ಮಗ ನೋಡ್ದ, ಹೊಲದಕ್ಕೆ ಬರೋ ಗದ್ದಿಗೆ ಬರೋ ಆಳ್ ಮಕ್ಳಿಗೆಲ್ಲ ಅವರಪ್ಪ ನಮಸ್ಕಾರ ಅನ್ನೋದು ಶರಣು ಅನ್ನೋದು ನಿಮ್ಗೆ ಇಷ್ಟ ಆಗಲಿ. ಇವ ಹೇಳ್ದ, ಅಪ್ಪ ನಾವು ಊರ್ ಗೌಡ್ರು, 300 ಎಕರೆ ಜಮೀನ್ದಾರರು, ನಿನಗೆ ಗೌಡ್ರು ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಅಂದವ. ಊರ್ ಗೌಡ ನೀನು ಹೆಂಗಿರ್ಬೇಕು ಅಲ್ಲ, ಯಾಕೋ ನೀನ್ ಸಿಕ್ಕವ್ರಿಗೆಲ್ಲ ಹೊಲಕ್ ಕೆಲ್ಸಕ್ಕೆ ಬರೋದ್ರಿಂದ ಹಿಡಿದು ಎಲ್ಲರಿಗೂ ನೀನ್ ತಲೆ ಬಾಗಿ ಶರಣು ಶರಣಾರ್ಥಿ ನಮಸ್ಕಾರ ಅನ್ನೋದು ನಮ್ ಸರಿ ಕಾಣಬಲ್ಲ ನೋಡು ನಾವು. ಅವರಪ್ಪ ಸ್ವಲ್ಪ ಅನುಭವಿ ಇದ್ದ. ಮಗ, ಆ ಭತ್ತದ ಗದ್ದೆಯಲ್ಲಿ ಏನು ಪೂರ ತಲೆ ಬಾಗಿರವಲ್ಲ ಭತ್ತದ ತೆನೆ, ಆ ಪೂರ ಬಾಗಿರೋ ತೆನೆ ಒಂದು 4-5 ಕಿತ್ಕೊಂಡು ಬಾ ಅಂದ. ಅವ ಕಿತ್ಕೊಂಡು ಬಂದ. ಒಂದಿಷ್ಟು ಬಾಗ್ಲಾರ್ದಂಗೆ ನೆಟ್ಟ ನಿಂತವಲ್ಲ, ಅವನು 1 ಕಿತ್ಕೊಂಡು ಬಾ ಅಂದ. ಇವ ಹೋಗಿ ಅವನು 1 ಕಿತ್ಕೊಂಡು ಬಂದ. ಬಾಗ್ಲಾರ್ದಂಗೆ ಏನಿದ್ವಲ್ಲ, ಸೆಟ್ಕೊಂಡು ನಿಂತಿದ್ವಲ್ಲ, ಅವನು ಒಂದಿಷ್ಟು ಹುಚ್ಚು ಮ್ಯಾಲಿನ ಸಿಪ್ಪೆ ಎಲ್ಲ ತೆಗಿ ಅಂದ. ತೆಗದ. ಏನ್ ಬಂದು ಅದ್ರಾಗೆ ಏನಿದ್ವು? ಪೂರ ಬಾಗಿದ್ವಲ್ಲ, ಅವನು ಒಂದಿಷ್ಟು ಸಿಪ್ಪೆ ತೆಗಿ ಅಂದ. ಅವನು ತೆಗದ. ಏನ್ ಬಂದು ಅದರಲ್ಲಿ? ಯಾರು ತಗ್ಗಿ ಬಗ್ಗಿ ನಡೀತಾರೆ ಅವ್ರು ಬಾಗಿದ ಭತ್ತದ ತೆನೆ ಇದ್ದಂಗೆ. ಯಾರು ಸೆಟ್ಕೊಂಡು ಅಡ್ಡಾಡ್ತಾರಲ್ಲ ಡೊಳ್ಳು ಅಂತ ಅರ್ಥ, ತಲೆಗೆ ಏನಿಲ್ಲ ಅಂತ ಅರ್ಥ. ನಮ ಸರ್ವಸ್ಯ ಶಿವಂ, ಎಲ್ಲವೂ ಭಗವಂತನದು, ನನ್ನದೇನಿದೆ. ನಾವು ಬಸವಣ್ಣನ ನೋಡಿ ಕಲಿಬೇಕು. ಎಂಥ ವ್ಯಕ್ತಿ ಬಸವಣ್ಣ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳೋದು, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ದೇವರು ಬೇಕಾದ್ರೂ ಆಗಬಹುದು, ಬಸವಣ್ಣನಾಗಲು ಬಾರದು ನೋಡಯ್ಯ ಅಂತ. ನಮ್ಮನ್ನ ಬಸವನನ್ನಾಗಿ ಹುಟ್ಟಿಸಿದೆ, ಪ್ರಭುವನ್ನಾಗಿ ಹೇಗೆ ಹುಟ್ಟಿಸಿದೆ ಮಹೇಶ್ವರ ಅಂತ. ಒಂದು ಘಟನೆ, ನಾನು ಕಳತನದ ಘಟನೆ ಹೇಳಿದೆ, ಬದನೆಕಾಯಿ. ಇನ್ನೊಂದು ಘಟನೆ ಬರ್ತದೆ ಬಸವಣ್ಣನ ಜೀವನದಲ್ಲಿ. ಕಿನ್ನರಿ ಬೊಮ್ಮಯ್ಯ ಅನ್ನುವಂತ ಒಬ್ಬ ಶರಣ ಮಹಾಮನೆಯಲ್ಲಿ ದಾಸೋಹಕ್ಕೆ ಹೋಗ್ಬೇಕಾದ್ರೆ, ಈಗ ನೀವು ಉತ್ತರ ಕರ್ನಾಟಕದವರು ಹಸಿ ಉಳ್ಳಾಗಡ್ಡೆ ಅಂತೀರ, ಈರುಳ್ಳಿ ಅಂತೀರಿ, ಉಳ್ಳಾಗಡ್ಡೆ ಇಟ್ಕೊಂಡು ಕೂತಿರ್ತಾರ ಆತ ಊಟ. ಬಸವಣ್ಣವರು ಬರ್ತಾರೆ ಮಹಾಮನೆಗೆ. ಅವರಿಗೆ ಹಸಿ ಉಳ್ಳಾಗಡ್ಡೆ ವಾಸನೆ ಬರ್ತದೆ. ನಿಶ್ಚಿತ ಇದು ಯಾರು ತಂದವರು ಹಸಿ ಉಳ್ಳಾಗಡ್ಡೆ ಅಂದ್ಬಿಡ್ತಾರೆ ಬಸವಣ್ಣ. ಅಂದ ತಕ್ಷಣ, ಯಾಕೆಂದ್ರೆ ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣರಲ್ಲಿ, ಹೆಚ್ಚಾಗಿ ಬ್ರಾಹ್ಮಣರು
ಉಳ್ಳಾಗಡ್ಡೆ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಇದು ನಿಷಿದ್ಧ, ಯಾರಿದು ತಂದಿರೋದು ಅಂತಾರೆ. ಅಂದ ತಕ್ಷಣ ಇದನಿಗೆ ಇನ್ಸಲ್ಟ್ ಅನ್ಸ್ಬಿಡ್ತದೆ ಕಿನ್ನರಿ ಬೊಮ್ಮಾಯಿ. ಅವ ಏನ್ ಮಾಡ್ತಾನೆ, ಊಟ ಕುಂತ ತಾಟ್ ಗೀಟ್ ಎಲ್ಲ ಬಿಟ್ಟು ಎದ್ದೋಗ್ಬಿಡ್ತಾನೆ. ಬಸವಣ್ಣ ಒಬ್ಬ ಪ್ರಧಾನಮಂತ್ರಿ, ಲಕ್ಷದ ಮೇಲೆ 96,000 ಗಣಗಳಿದ್ರು. ಅವರೆಲ್ಲರೂ ಬಸವಣ್ಣನನ್ನ ಕೇವಲ ಒಬ್ಬ ರಾಜಕೀಯ ವ್ಯಕ್ತಿಯನ್ನಾಗಿ ನೋಡಿರ್ಲಿಲ್ಲ. ಮಲ್ಲಿಗೆ ಇದ್ದಾಗ ಮುಳ್ಳೇಟೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯದಿರುವಾಗ ಕಲ್ಗೆಕ್ಕೆ ಕೈಯ ಮುಗಿತಿ, ನಾವೆಲ್ಲ ಗೊಲ್ಲದಿತ್ತಿ ಅವೆಲ್ಲ ಕಥೆಗಳು ಕೇಳ್ತೀರಿ. ಆ ಎಡವಿ ಬೀಳೋ ಸಂದರ್ಭದಲ್ಲಿ ಬಸವ ಬಸವ ಅಂತಾರೆ. ಅಷ್ಟು ಬಸವಣ್ಣನ ಬಗ್ಗೆ ಪ್ರೀತಿ, ವಿಶ್ವಾಸ, ಭಕ್ತಿ ಇದ್ದತ್ತ ಅಂತ ಪ್ರಧಾನಮಂತ್ರಿ ಬಸವಣ್ಣ ಅಷ್ಟು ಜನಸಂಖ್ಯೆಯಲ್ಲಿ ಶರಣರು ಹೊಂದಿರ್ತಕ್ಕಂಥದ್ದು. ಒಬ್ಬ ಊಟದ ತಾಟ ಬಿಟ್ಟೋದ್ರೆ ಏನಾಗ್ತಿತ್ತು? ನಾವೇನಾದ್ರೂ ಪ್ರಧಾನಮಂತ್ರಿ ಆಗಿದ್ರು ಒಬ್ಬ ಸೆಕೆಂಡ್ ಎತ್ತೋಗಿದ್ರೆ ಏನಂತಿದ್ವಿ? ಏನಂತಿದ್ವಿ? ಹೋದ್ರೋಗಿ ಬಿಡು, ಲಕ್ಷದ ಮೇಲೆ 96,000 ಅವನೊಬ್ಬ ಎತ್ತೋದ್ರೆ ಏನಾಗ್ಬೇಕು ಅಂತಿದ್ವಿ. ಆದ್ರೆ ಅದು ಬಸವಣ್ಣನೇ ಸಾಧ್ಯ, ಅದು ಯಾರಿಗೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ. ಉಳ್ಳಾಗಡ್ಡೆ ತರಿಸ್ತಾರೆ ಚೀಲ್ಗಟ್ಲೆ ಬಸವಣ್ಣ. ಉಳ್ಳಾಗಡ್ಡೆ ತರಿಸಿ ಎಲ್ಲ ಶರಣರಿಗೆ ಹಚ್ಚಿ ಮಾಲೆ ಮಾಡ್ಲಿಕ್ಕೆ ಹಚ್ತಾರ. ಉಳ್ಳಾಗಡ್ಡೆ ಮಾಲೆ, ಒಂದು ಚಕ್ಡಿ ತರಿಸ್ತಾರೆ, ಎತ್ತಿನ ಗಾಡಿ. ಆ ಎತ್ತಿನ ಗಾಡಿಗೆಲ್ಲ ಉಳ್ಳಾಗಡ್ಡೆ ಮಾಲೆಯಿಂದ ಶೃಂಗಾರ ಮಾಡ್ತಾರೆ. ಎತ್ತಿನ ಕೊಂಬಿಗೆ, ಎತ್ತಿನ ಕೊರಳಿಗೆ, ತಮ್ಮ ಕೊರಳಿಗೆ, ತಮ್ಮ ಕೈಗೆ ಎಲ್ಲ ಉಳ್ಳಾಗಡ್ಡೆ ಮಾಲೆಗಳನ್ನ ಹಾಕೊಂಡು ನೀವು ಎಲ್ಲೋ ಸೆಟ್ಕೊಂಡು ಕೂತಿರ್ತಾನಲ್ಲ ಕಿನ್ನರಿ ಬೊಮ್ಮಯ್ಯ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವನನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅವನನ್ನು ಉಳ್ಳಾಗಡ್ಡಿ ಚಕ್ಕಡಿ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂತ ಮಹಾಮನೆ ಕರ್ಕೊಂಡು ಬರ್ತಾರೆ. ಇದು ಬಸವಣ್ಣ. ಯಾಕೆ ಎಲ್ಲರೂ ಬಸವಣ್ಣಕ್ಕಾಗಲ್ಲ? ಉಳ್ಳಾಗಡ್ಡೆ ಮಾಲೆ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡು ಬರ್ತಾರೆ. ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಆತನನ್ನ. ಅದಕ್ಕೆ ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಹಣ ಇದ್ದಾಗ ದುರಹಂಕಾರದ ವರ್ತನೆ ಚಲೋ ಅಲ್ಲ. ನಿನಗೆ ಶ್ರೀಮಂತಿಕೆ ಇತ್ತು ಅಂದ್ರೆ ಆಗಲಿ, ಆದ್ರೆ ಅದ್ರ ಮದ ಬೇಡ ಅಂದ್ರು. ಅದ್ರ ಮದ ಬೇಡ. ಕುಲ ಮದ, ಎರಡನೇದು ಧನ ಮದ, ಮೂರನೇದು ಯೌವನ ಮದ. ಬಾಲ್ಯ, ಯೌವನ, ಮುಪ್ಪು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ನೀವು ದಿನ ದ್ರಾಕ್ಷಿ, ಗೋಡಂಬಿ, ತುಪ್ಪ ಇದನ್ನೇ ತಿಂದ್ರು ಮುಪ್ಪಾಗೋದನ್ನು ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾವು ಬರೋದನ್ನು ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಭಗವಂತನ ನಿಯಮ. ಇದು ಬಾಲ್ಯ, ಯೌವನ, ಮುಪ್ಪು ಅಂತಕ್ಕಂಥದ್ದು. ಎಲ್ಲರೂ ಒಂದು ದಿನ ಯೌವನದಿಂದಲೇ ಇರುವುದಿಲ್ಲ, ಮುಪ್ಪಿಗೆಲ್ಲರೂ ಬಂದೇ ಬರ್ತಾರೆ. ಹಾಗಾಗಿ ಮುಪ್ಪಾದವರ ಬಗ್ಗೆ ಒಂಚೂರು ಕನಿಕರ, ಕಾಳಜಿ, ಕಳಕಳಿ ಇರಬೇಕು. ಯೌವನ ಮದ ಅಂದ್ರೆ ಅದೊಂದು ಏನ್ ಬೇಕಾದ್ರೂ ಆಗ್ಬೋದು ಆ ವಯಸ್ಸಿನಲ್ಲಿ. ಆದ್ರೆ ಬುದ್ಧ, ಮಹಾವೀರ, ಬಸವಣ್ಣನೂ ಆಗಬಹುದು, ಇಲ್ಲ ದೊಡ್ಡ ದೊಡ್ಡ ಕ್ರೂರಿಗಳು ಆಗಬಹುದು. ಯೌವನ ಮದ ಒಳ್ಳೇದಲ್ಲ ಅಂತ ಹೇಳಿದ್ರು. ಆಮೇಲೆ ಅಷ್ಟಮದಗಳಲ್ಲಿ ಅಧಿಕಾರ ಮದ. ಅಧಿಕಾರ ಇದ್ದಾಗ ಅಧಿಕಾರ ಇಲ್ಲದವರು ಇದ್ದವ್ರ ಮೇಲೆ ದಬ್ಬಾಳಿಕೆ. ನಿಮಗೆ ಅಧಿಕಾರ ಕೊಟ್ಟಿರೋದು 4 ಜನಕ್ಕೆ ಒಳ್ಳೇದನ್ನ ಮಾಡ್ಲಿಕ್ಕೆ, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕಲ್ಲ. ಹಾಗಾಗಿ ಅಧಿಕಾರ ಇದ್ರೆ 4 ಜನಕ್ಕೆ ಒಳ್ಳೇದು ಮಾಡ್ರಿ. ಬಸವಣ್ಣ ಪ್ರಧಾನಮಂತ್ರಿಯಾಗಿ ಮಾಡಿದ ಕೆಲಸ. ತಾನು ಆರಾಮಾಗಿರ್ಬೋದಲ್ಲ, ಬಸವಣ್ಣ ಪ್ರಧಾನಮಂತ್ರಿ, ತನಗೂ ಹೆಂಡತಿ ಮಕ್ಕಳಿದ್ರು, ತಾನು ಭೂಸುರ ಅನ್ನುವಂತ ಜಾತಿಯಲ್ಲಿ ಹುಟ್ಟಿದ್ರು. ಏನ್ ಕಮ್ಮಿ ಇತ್ತು? ಯಾಕೆ ಎಲ್ಲರ ಸಲುವಾಗಿ ಬಡದಾಡಿ ಕಲ್ಯಾಣ ಕ್ರಾಂತಿ, ಗಡಿಪಾರ ಯಾಕೆ ಬೇಕಾಗಿತ್ತು? ಅಧಿಕಾರ ಅನುಭವಿಸೋದನ್ನೇ, ಅಧಿಕಾರ ವಹಿಸ್ಕೊಳ್ಳೋದನ್ನೇ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅದ್ರ ಮದ ಒಳ್ಳೇದಲ್ಲ ಅಂತ ಹೇಳಿದ್ರು. ಆಮೇಲೆ ಛಲ ಮದ, ಅದು ಒಂದು ಮದನೇ. ಏನಾಗ್ತದೆ? ಛಲ ಇರಬೇಕು, ಒಳ್ಳೇದಕ್ಕಿರ್ಬೇಕು. ಬಸವಣ್ಣ ಹೇಳ್ತಾರೆ, ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಇಂಥ ಒಳ್ಳೆ ಛಲಗಳಿರಬೇಕು. ದುರ್ಯೋಧನನ ಛಲದಿಂದ ಮಹಾಭಾರತ ಅಂತಿತ್ತು. ದುರ್ಯೋಧನನ ಹಠದಿಂದ 12 ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು. ತನ್ನ ಸಹೋದರರಿಗೆ ನಾನು ಸೂಜಿ ಮನೆಯಷ್ಟು ಜಾಗ ಕೊಡೋದಿಲ್ಲ ಅಂದ ಪಾಂಡವರಿಗೆ. ಅವ್ರು ನಾವು ಬಿಡೋದಿಲ್ಲ ಅಂದ್ರು. ಇವ ಕೊಡೋದಿಲ್ಲ ಅಂದ, ಅವರು ಬಿಡೋದಿಲ್ಲ ಅಂದ್ರು. ಯುದ್ಧ ಆಯ್ತು. ಎಷ್ಟು ಜನ ಸತ್ತಿದ್ರು? ಗುರು, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರೂ ಹೋಗಿದ್ರು. ಅಜ್ಜ, ಮುತ್ತಜ್ಜ ಎಲ್ಲರೂ ಹೋಗಿದ್ರು.
ಯಾರ ಹಠದಿಂದ ಹೋಗಿದ್ರು? ಮಹಾಭಾರತ ಆಗಿತ್ತು. ಇಂಥ ಹಠ ಅಲ್ಲ. ಕೈಕೇಯಿ ಹಠದಿಂದ ರಾಮಾಯಣ ಆಗಿತ್ತು. ಯಾಕಾಯ್ತು? ಸರ್ವಜ್ಞ ಹೇಳಿದ ಅದಕ್ಕೆ ಆದರದ ಕಥೆಯನ್ನು ಸೋದರರ ವಧೆಯನ್ನು ಆದರದಿಂದ ಕೇಳುವ ಮಾಲಿಗ ನೋಡಿದ ಸರ್ವಜ್ಞ ಅಂತ. ಅತಿ ಛಲ ಮದ ಒಳ್ಳೇದಕ್ಕೆ ಹಠ ಇರಬೇಕು, ಕೆಟ್ಟದಕ್ಕಲ್ಲ. ಆಮೇಲೆ ವಿದ್ಯಾಮದ, ರೂಪ ಮದ. ಸುಂದರವಾಗಿದ್ರೆ ಚಲೋ ಆಯ್ತು, ಆದ್ರೆ ಇನ್ನೊಬ್ರು ನೋಡಿ ಮಹಾತ್ಮರೆಲ್ಲ ಒಳಗೆ ನೋಡ್ತಾರೆ, ನಾವು ಹೊರಗೆ ನೋಡ್ತೀವಿ. ರೂಪಿದ್ದು ಫಲವೇನು? ಗುಣವಿಲ್ಲದನ್ನ. ಒಂದು ಮನೆ ಶಾಂತಿಯಿಂದ ಇದೆ, ನೆಮ್ಮದಿಯಿಂದ ಇದೆ, ಆ ಮನೆಯಲ್ಲಿ 100 ವರ್ಷಗಳು ಚಲೋ ಬದುಕಿದ್ದಾರೆ ಎಲ್ಲರೂ ಅಂತ ಹೇಳಿದ್ರೆ ಆ ಮನೆ ಹೆಣ್ಮಕ್ಳು ಗುಣವಂತೆ ಅಂತ ಬದುಕಿದ್ದಾರೆ, ವಿನಃ ರೂಪವಂತೆ ಅಂತ. ಮೂಗು ನೋಡ ಹೆಣ್ಮಕ್ಳು ಎಷ್ಟು ಸುಂದರವಾಗಿದೆ ಅಂತೀವಿ, ಮೂಗು ಒಳಗೆ ನೋಡಿದೇನೆ. ಏನೈತೆ? ಕಿವಿ ಎಷ್ಟು ಚಂದ ಐತೆ, ಕಿವಿ ಒಳಗೆ ಏನೈತೆ? ಅಮೆರಿಕದ ಮಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ಹಡಿಕೆ, ಏನೈತೆ ಒಳಗೆಲ್ಲ? ಹಂಗಾಗಿ ರೂಪ ದೇವರು ಚಲೋ ಕೊಟ್ಟಿದ್ರು ಒಳ್ಳೇದಾಯ್ತು, ಅದ್ರ ಮದ ಬೇಡ, ಅದ್ರ ಮದ ಬೇಡ. ರೂಪ ಮದ, ವಿದ್ಯಾ ಮದ. ಈ ಜಗತ್ತಿನಲ್ಲಿ ಏನಾದ್ರು ಲಂಚ, ವಂಚನೆ, ಮೋಸ, 4 ಜನಕ್ಕೆ ಅನ್ಯಾಯ ಆಗಿತ್ತು ಅಂದ್ರೆ ಅದು ಕಲಿತವರಿಂದ ಆಗಿದೆ, ವಿನಃ ಕಲಿದವರಿಂದ ಆಗಿಲ್ಲ. ಇಚ್ಛೆ ನೀವು ವಿದ್ಯೆ ಕಲ್ತಿರೋದು 4 ಜನಕ್ಕೆ ಒಳ್ಳೇದು ಮಾಡ್ಲಿಕ್ಕೆ. ನೀವು ವಿದ್ಯೆ ಕಲಿತು 4 ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನೀವು ಕಲಿದೇ ಇದ್ರೆ ಚಲೋ ಇತ್ತು. ನೀವು ಕಲಿದೇ ಇದ್ರೆ ಚಲೋ ಇತ್ತು. ಅದರ ಮದ ಒಳ್ಳೇದಲ್ಲ, ಅದರಿಂದ ದುರುಪಯೋಗ ಆಗಬಾರದು. ವಿದ್ಯಾ ಮದ. ಹಿಂದೆಲ್ಲ ಕೆಲವರು ಗರ್ಗದ ಮಡಿವಾಳಪ್ಪನ ಹತ್ರ ಒಬ್ಬ ಪಂಡಿತ ಬರ್ತಾನೆ. ಕೆಲವರಿಗೆ ಮಾತಿನ ಚಾಣಾಕ್ಷತನ ತುಂಬಾ ಚೆನ್ನಾಗಿರುತ್ತೆ. ಹಾಲು ಕರ್ರಗಿದೆ ಅಂತ ಸಿದ್ಧ ಮಾಡಿ ತೋರಿಸ್ತಾರೆ, ಬೇಕಾದ್ರೆ ಬೆಳ್ಳಗಿರೋದನ್ನ. ಕಾಗೆ ಕರ್ರಗಿರೋದನ್ನ ಬೆಳ್ಳಗಿದೆ ಅಂತ ಅಷ್ಟು ಚಾಣಾಕ್ಷತನ ಇರ್ತದೆ ಕೆಲವರು. ಒಬ್ಬ ಕಾಶಿನಾಥ್ ಶಾಸ್ತ್ರಿ ಅಂತ ಬಂದಿರ್ತಾನೆ ಗರ್ಗದ ಮಡಿವಾಳಪ್ಪನ ಹತ್ರ. ಗರ್ಗದ ಮಡಿವಾಳಪ್ಪ ಅಂದ್ರೆ ಬಹಳ ಅನುಭಾವಿ ಅಂತ. ಹಿಂಗೆ ಸಭೆ ನಡೆದಿರುತ್ತೊಂದು ಶ್ರಾವಣ ಮಾಸ. ಇವ ಬಂದು ದುರಹಂಕಾರದಿಂದ ಪಂಡಿತ 30 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಬಹಳ ದುರಹಂಕಾರದಿಂದ ಹೇಳ್ತಾನೆ ಗರ್ಗದ ಮಡಿವಾಳಪ್ಪನಿಗೆ, ನೀವ್ ಏನ್ ಹೇಳ್ತೀರಿ ನಾ ಅದನ್ನ ಅಲ್ಲ ಮಾಡಿ ತೋರಿಸ್ತೀನಿ ಅಂತ. ನೀವ್ ಹೇಳಿದ್ದನ್ನ ನಾನು ಅಲ್ಲ ಮಾಡಿ ತೋರಿಸ್ತೀನಿ. ನೀವು ಸೋತ್ರೆ ನನಗೆ ಶರಣಾಗತಿ ಆಗ್ಬೇಕು, ನಾನ್ ಸೋತ್ರೆ ನಿಮಗ್ ಶರಣಾಗತಿ ಆಗ್ಬೇಕು. ಗರ್ಗದ ಮಡಿವಾಳಪ್ಪ ಅನುಭಾವಿ. ಪಂಡಿತರ ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ಪಂಡಿತರ ಜ್ಞಾನ ಅಂದ್ರೆ ಅದೊಂಥರ ವಾಟರ್ ಟ್ಯಾಂಕ್ ನೀರಿದ್ದಂಗೆ. ಅನುಭವ ಜ್ಞಾನ ಅಂದ್ರೆ ನೆಲದಿಂದ ಬರುತ್ತಲ್ಲ, ಅದು ಚಿಲುಮೆ ನೀರಿದ್ದಂಗೆ. ಪಂಡಿತರ ಜ್ಞಾನ ಅಂದ್ರೆ ಪಂಪ್ ಮಾಡಿ ವಾಟರ್ ಟ್ಯಾಂಕ್ ತುಂಬಿರ್ತೀವಿ, ಇಲ್ಲಿ ಬಂದು ಬಹಳ ಚಂದ ಮಾತಾಡ್ತಾರೆ, ಇನ್ನೊಂದ್ ಸ್ವಲ್ಪ ಮಾತಾಡ್ರಿ ಅಂದ್ರೆ ನಾನು ಅರ್ಜೆಂಟ್ ಬೇರೆ ಊರಿಗೆ ಹೋಗ್ಬೇಕು ಅಂತ. ನಾವು ಯಾಕೆ? ಪಂಪ್ ಮಾಡಿರೋದು ಖಾಲಿಯಾಗಿರುತ್ತೆ. ಅನುಭವಿಗಳಂಗಲ್ಲ, ನೀವು ಹೇಳ್ದಂಗೆ ಹೊಸದು ಬರ್ತಾನೆ ಇರ್ತದೆ. ಅನುಭವ ಜ್ಞಾನ ಬೇರೆ. ಹಾಗಾಗಿ ಗರ್ಗದ ಮಡಿವಾಳಪ್ಪ ಅಂದ್ರೆ ಅನುಭಾವಿ ಅವ. ಅವಾಗ ಕೇಳಿದ, ಏನಂದ್ರೆ ಪಂಡಿತ ನೀನು? ನಾನು ಏನ್ ಹೇಳಿದ್ರೆ ನೀ ಅಲ್ಲ ಮಾಡಿ ತೋರಿಸ್ತಿ ಅಂದ. ಹೌದು, ನೀವು ಹೇಳಿ ನೋಡ್ರಿ, ನನ್ನ ಜೊತೆ ವಾದ ಕೀರಿ ಅಂದ. ಅದು ಗರ್ಗದ ಮಡಿವಾಳಪ್ಪ ಒಂದೇ ಒಂದು ಮಾತು ಹೇಳ್ದ, ಏ ಪಂಡಿತ, ನಾನು ನಿನಗೆ ಹೇಳ್ತೀನಿ, ಈ ಕಡೆ ಲಕ್ಷ್ಯ ಕೊಡ್ತೇನೆ. ಏ ಪಂಡಿತ, ನಾನು ನಿನಗೆ ಹೇಳ್ತೀನಿ, ನೀನು ನಿಮ್ಮ ಅಪ್ಪಗೆ ಹುಟ್ಟಿಯ ಅಂತ. ಏನ್ ಮಾಡಿ ತೋರಿಸ್ಬೇಕ್ರಿ ಈಗ? ಮಡಿವಾಳಪ್ಪ ಹೇಳಿದ ಪಂಡಿತಿಗೆ, ನಾ ಹೇಳ್ತೀನಿ, ನೀನು ನಿಮ್ಮ ಅಪ್ಪಗೆ ಹುಟ್ಟಿಯ ಅಂತ. ಸುಮ್ಮನೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ ನಾನು ನಿಮ್ಮಂತವ್ರ ಜೊತೆ.
ನಾವು ವಾದ ಮಾಡೋದಿಲ್ಲ ಅಂತ. ಇದಕ್ಕೆ ಎಂತ ಮದ ಅಂತಾರೆ? ಇದಕ್ಕೆ ವಿದ್ಯಾಮದ, ತಪೋಮದ. ಇತಿಹಾಸ ತೆಗೆದು ನೋಡ್ರಿ ನೀವು. ಬಹಳ ಜನ ತಪಸ್ಸಿಗಳು ಬಹಳ ಉನ್ನತ ಮಟ್ಟ ಮುಟ್ಟದವ್ರು ಯಾವಾಗ ದುರಹಂಕಾರ ಬರ್ತದೆ ಜನರಂತ ಜಾಗೃತ. ಇಲ್ಲಿ ಏನ್ ಹೇಳ್ತಾರೆ ಚಂದ್ರನ ಅರಸರು ಅಂದ್ರೆ, ಸತ್ಯದ ದಾರಿಯನ್ನ ಹುಡ್ಕೊಂಡು ಹೊರಟಾಗ ಸ್ವತಃ ದೇವರೇ ಇವುಗಳನ್ನ ಒಡ್ಡಿರ್ತಾನಂತಿ, ಮದಗಳನ್ನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ಜಗತ್ತಿಕ್ಕಿದ ವಿಧಿ, ಇವೆಲ್ಲವೂ ಬೇಕಂತ ಇಟ್ಟಿರ್ತಾನೆ. ನೀವೇನ ಆ ಮದದಿಂದಲೇ ಬೇಕ ಒದ್ದಾಡ್ತಿರೋ ಅಥವಾ ಅದನ್ನ ಬಿಡಿಸ್ಕೊಂಡು ನನ್ನ ಹತ್ರಕ್ಕೆ ಬರ್ತಿರೋ? ಇನ್ನು ಈ ದಾರಿ ಸರಿ ಇಲ್ಲ ಅಂತ ಹೇಳಿ ಬಲಗಡೆಗೆ ತಿರುಗಿ ಹೊರಟ್ರೆ ಹುಲಿಗಳು ಯಾವಪ್ಪ ಅಂದ್ರೆ ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಹುಲಿಗಳು. ಈ ದಾರಿ ಸರಿ ಇಲ್ಲ. ನಾವು ಶರಣರ ಕತೆ ಓದ್ಬೇಕು, ಅಕ್ಕ ಮಹಾದೇವಿ ನೋಡ್ಬೇಕು, ಹೇಳ್ತಾಳೆ ಇಷ್ಟ: ಕಾಮವೇ ನೀನು ನಿಲ್ಲು, ಕ್ರೋಧವೇ ನೀನು ನಿಲ್ಲು, ಲೋಭವೇ ನೀನು ನಿಲ್ಲು, ಮೋಹವೇ ನೀನು ನಿಲ್ಲು, ಮದವೇ ನೀನು ನಿಲ್ಲು, ಮತ್ಸರವೇ ನೀನು ನಿಲ್ಲು. ನಿನ್ನ ಯಾವ ಬಾಧೆಗಳನ್ನ ಕೇಳಲಿಕ್ಕೆ ನನಗೆ ಸಮಯನೇ ಇಲ್ಲ. ಕಾರಣ ಏನು ಅಂದ್ರೆ, ನಾನು ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿರುವೆ. ನಾನು ಯಾವಾಗ ಆ ಓಲೆ ಮುಟ್ಟಿಸ್ತೀನಿ, ಯಾವಾಗ ಅವನನ್ನ ಪಡ್ಕೋತೀನಿ ಅನ್ನುವಂತ ಇದರಲ್ಲಿ ಹಸನ, ವ್ಯಸನ, ಬಾಯಾರಿಕೆ ಏನೂ ಇಲ್ಲ. ಅದು ಇವು ಬೇಕು ಅಂತ ಬಂದಿರ್ತವೆ, ಇವನ್ನ ಕಿತ್ಕೊಂಡು ಬರೋದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅರಿಷಡ್ ವರ್ಗಗಳು ಅಂತಕ್ಕಂಥ ಹುಲಿಗಳು. ಇಲ್ಲ ಈ ದಾರಿ ಸರಿಯಿಲ್ಲ ಅಂತ ಎಡಗಡೆ ತಿರುಗಿದ್ರೆ ಮಾಯೆ ಅನ್ನುವಂತ ರಾಕ್ಷಸಿ. ಈ ಮೂರು ದಿಕ್ಕು ಸರಿಯಿಲ್ಲ, ನಾನು ಬಂದಿರೋ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ಹಿಂದಕ್ಕೆ ತಿರುಗಿದ್ರೆ ತಾಪತ್ರಯಗಳನ್ನು ಕಾಡಿದೆ. ಈ ನಾಲ್ಕು ದಿಕ್ ಬಂಧನಾದಾಗ ಮನುಷ್ಯ ಹುಡುಕಿದ ಭಾವಿ ಯಾವುದೊಂದು ಸಂಸಾರ ಅನ್ನೋದೇ ಭಾವ. ಸಂಸಾರ ಅನ್ನೋದೇ ಭಾವಿ. ನಾವು ಅದ್ರ ಗಿಡದ್ರೆ ಬಚಾವಾಗಬಹುದು ಅಂತ ತಿಳ್ಕೊಂಡಿದ್ದೀವಿ. ಅದ್ರ ಗಿಡದ್ರೆ ಬಚಾವಾಗೋದು ಹೇಗೆ ಅಂದ್ರೆ, ಬಸವಣ್ಣವರು ಹೇಳ್ತಾರೆ, ಕಪ್ಪೆ ಸರ್ಪನ ನೆಳಲಲ್ಲಿ ಕಂತೆನಗಾಯಿತಯ್ಯ. ಈ ಬಿಸಿಲು ಬಗೆ ನೋಡಿರಲ್ಲ ನೀವು, ಒಂದು ಕಪ್ಪೆ ಹೊಂಟಿತ್ತಂತ, ಅದಕ್ಕೆ ಒಂದ್ ಸ್ವಲ್ಪ ನೆರಳು ಬೇಕಾಗಿತ್ತು ಸುಧಾರಿಸ್ಕೊಳಕ್ಕೆ. ಅದು ಹೋಗುವಾಗ ದಾರಿಲಿ ಒಂದು ಸರ್ಪ, ಘಟ ಸರ್ಪ ಎಡೆ ತಕ್ಕೊಂಡು ನಿಂತಿತ್ತು. ಆ ಎಡೆ ಕೆಳಗಡೆ ಏನೋ ನೆರಳಿತ್ತಲ್ಲ, ಕಪ್ಪೆ ವಿಚಾರ ಮಾಡ್ಕೊಂತ, ನಾ ಇಲ್ಲೇ ಯಾಕೆ ಸ್ವಲ್ಪ ಬೋರ್ಡಿಂಗ್ ಲಾಡ್ಜಿಂಗ್ ಮಾಡಬಾರ್ದು, ಏನಾಗ್ತದ ಹುಡುಗ. ಅದರಿಂದ ತಪ್ಪಿಸ್ಕೊಂಬರೋದು ಎಷ್ಟು ಕಷ್ಟವೋ, ಈ ಸಂಸಾರ ಅನ್ನೋ ಬಾವಿಯಿಂದ ತಪ್ಪಿಸ್ಕೊಂಬರೋದು ಅಷ್ಟೇ ಕಷ್ಟ. ಆ ಬಾವಿಗಿಳಿದ ಬೇರೆ ಯಾವುದು ಅಂದ್ರೆ ಆಯುಷ್ಯ ಅನ್ನೋದೇ ಬೇರೆ. ನೀವು ಯಾವತ್ತು ಭೂಮಿಗೆ ಬಿದ್ದಿರಿ ಎಲ್ಲರೂ ಆ ಬೇರೆ ಇಟ್ಕೊಂಡವ್ರೆ. ಕೆಳಗಡೆ ಬಗ್ಗೆ ನೋಡಿದ್ರೆ ಮೃತ್ಯು ಅನ್ನೋ ಸರ್ಪ. ನೀವು ಬೇರೆಲ್ಲ ಎರಡು ಇಲಿಗಳು ಕತ್ತರಿಸ್ತಾ ಇದೆ, ಒಂದು ಬಿಳಿ ಇಲಿ, ಒಂದು ಕರಿ ಇಲಿ. ಯಾವುವು? ಬಿಳಿ ಇಲಿ ಅಂದ್ರೆ ಹಗಲು, ಕರಿ ಇಲಿ ಅಂದ್ರೆ ರಾತ್ರಿ. ಅದು ಒಂದು ಹಗಲು ಕಳೆದಾಗ ನಿಮಗೆ ಹೇಳುತ್ತದೆ ನಿನ್ನ ಆಯುಷ್ಯ ಕಟ್ಟ, ಒಂದು ರಾತ್ರಿ ಕಳೆದಾಗ ಹೇಳ್ತೀನಿ ನಿನ್ನ ಆಯುಷ್ಯ ಕಟ್ಟ. ನಾವು ಅದ್ರ ಕಡೆ ಲಕ್ಷ್ಯ ಕೊಡಲ್ಲ. ಅದಕ್ಕೆ ಯಾವಾಗ ಪೂಜೆ ಮಾಡ್ಬೇಕು ಅಂದ್ರೆ ಬಸವಣ್ಣವರು, ಯಾವಾಗ ನಮ್ದು ಎಲ್ಲಿ ತನಕ ಆಯುಷ್ಯ ಇದು ಗೊತ್ತಿಲ್ಲ. ಯಾರ 100 ವರ್ಷ ಬದುಕ್ತಾರೆ, ಯಾರು 10 ವರ್ಷ ಬದುಕ್ತಾರೆ, ಯಾರು 20 ವರ್ಷ ಬದುಕ್ತಾರೆ. ಒತ್ತು ಹೋಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲ ಸಂಗಮ. ಆ ಎರಡು ಇಲಿಗಳು ಕತ್ತರಿಸ್ತಾರೆ. ಅನೇಕ ಜಂಜಾಟಗಳನ್ನು ಜೇನುಹುಳುಗಳು ಉಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಕಷ್ಟದಲ್ಲಿ ಸಿಗಾಕೊಂಡಾಗ ಈ ಯಾವ ಕಷ್ಟದಲ್ಲಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರು ಬಂದ, ಕರುಣಾಮಯಿಯಾಗಿರ್ತಕ್ಕಂಥ ಬಸವಣ್ಣನಂತ, ಮಾದಾರ ಚೆನ್ನಯ್ಯನಂತ, ಬುದ್ಧನಂತ, ವಿವೇಕಾನಂದ ಒಬ್ಬ ಶ್ರೇಷ್ಠ ಗುರು ಬಂದೊಂದು ಅನುಗ್ರಹನ ತೊಟ್ಲ ಬಿಟ್ಟು ಹೇಳಿದ, ಎಷ್ಟು ಬಿದ್ದು ಒದ್ದಾಡ್ತೀಯೋ ಏ ಮನುಷ್ಯ, ನಿನ್ನ ಈ ಭಾವಪಥದಿಂದ ಶಿವಪಥಕ್ಕೆ ಕರ್ಕೊಂಡು ಹೋಗ್ತೀವಿ.
ನಿನ್ನ ಇದರಿಂದ ಪಾರು ಮಾಡ್ತೀರಿ, ತಗೋ ನೋಡಿ ತೊಟ್ಟದಲ್ಲಿ ಕುತ್ಕೋ ಅಂದ. ಇವ ಅಂದ ತಡಿ, ನಾ ಈಗಲೇ ಕುತ್ಕೊಳ್ಳಲ್ಲ ಅಂದ. ಏನ್ ನೆಕ್ತಾ ಇದೆ ಅಂದವ? ಜೇನುತುಪ್ಪ. ಯಾವುದು ಜೇನುತುಪ್ಪ? ನೀವೇನು ಪಂಚೇಂದ್ರಿಯಗಳಿಂದ ಅನುಭವಿಸ್ತಿರಲ್ಲ, ಕ್ಷಣಿಕವಾಗಿರ್ತಕ್ಕಂಥ ಸುಖ, ಎರಡರ ಕೂಟದಲ್ಲಿರ್ತಕ್ಕಂಥ ಸುಖ, ಈ ಕ್ಷಣಿಕವಾಗಿರ್ತಕ್ಕಂಥ ಸುಖ ಅನ್ನುವಂಥ ಜೇನುತುಪ್ಪವನ್ನು ನೆಚ್ಚಿಕೊಂಡು ನಾವಿದ್ರಲ್ಲಿ ಎಷ್ಟೇ ಬಿದ್ದು ಒದ್ದಾಡಿದ್ರು ನಾವೇನು ತೊಟ್ಟದಲ್ಲಿ ಕೊಡೋದಿಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಮಠಕ್ಕೆ ಒಬ್ಬ ಶಿವಪ್ಪಾಜ ಅಂತ ಬರ್ತಿದ್ದ. ಅವನ ಮೊಮ್ಮಕ್ಕಳು ಮದುವೆ ಆಗಿತ್ತು, ಮರಿ ಮೊಮ್ಮಕ್ಕಳು ಕಂಡಿದ್ದ ಅಜ್ಜ. ಯಾವಾಗಾದ್ರೂ ಒಂದ್ಸತಿ 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೊಂದ್ಸತಿ ಹಿಂಗ್ ಬರ್ತಿದ್ದ. ನಮ್ಮ ಗುರುಗಳೇನಂದ್ರು ಶಿವಪ್ಪಜ್ಜನಿಗೆ, ಏ ಅಜ್ಜ, ನೀನ್ ಮಾಡೋ ಕರ್ತವ್ಯ ಎಲ್ಲ ಮುಗಿದವ್ ನೀನು. ನಮ್ಮ ಮಠದಾಗೆಲ್ಲ ಸ್ವಲ್ಪ ಹುಡುಗ ಬುದ್ಧಿವು ಸಣ್ಣ ವಯಸ್ಸಿನವರು ಬಂದು ಸೇರ್ಕೊಂಡ ಸಾಧಕರು, ಒಬ್ಬ ಹಿರೇ ಮನುಷ್ಯ ಇಲ್ದಂಗಾಗಿದೆ. ನೀನು ಏನ್ ಆಗ್ಲೆಲ್ಲ ಹೋಗೋದು ಬರೋದು ಮಾಡ್ತೀಯ, ನಮ್ಮ ಮಠದಾಗೆ ಇದ್ಬಿಡು, ಸ್ವಲ್ಪ ಅವ್ರಿಗೆಲ್ಲ ಹೆದರಿಕೆ ಇರ್ತದೆ, ಇದ್ಬಿಡು ಅಂತಿದ್ದ. ಇವ ಅಂತಿದ್ದ, ಅಜ್ಜರ ನಾನು ಬರೋಣ ಅಂತೀನ್ರಿ ಅಪ್ಪರೇ, ಈ ಸಂಸಾರ ನನ್ನನ್ನ ಬಿಡಬಂದು ಅಂತಿದ್ದ. ಈ ಸುಮಾರು ಸತಿ ಬಂದಾಗೆಲ್ಲ ಕರೆದಾಗ, ಅದೇ ನಾನು ಬರೋಣ ಅಂತಿದ್ದೆ, ಸಂಸಾರ ನನ್ನ ಬಿಡಬಂದು, ನಾ ಬರೋಣ ಅಂತೀನಿ, ಸಂಸಾರ ನನ್ನ ಬಿಡಬಂದು. ಒಂದಿನ ಸ್ವಾಮಿಗಳೇನ್ ಮಾಡಿದ್ರು, ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಬಾ ಅಂತ ವಾಕ್ ಕರ್ಕೊಂಡು ಹೋಗಿದ್ರು. ಅವ್ನು ವಾಕ್ ಕರ್ಕೊಂಡು ಹೋಗಿ ಬರುವಾಗ ಸ್ವಾಮಿಗಳೇನೇನ್ ಮಾಡಿದ್ರು ಅಂದ್ರೆ ಒಂದು ಮರದ ತೆಕ್ಕೆ ಹಾಕೊಂಡು ನಿಂತಿದ್ರು. ಶಿವಪ್ಪಜ್ಜ ಕರೆದ, ಜಳಕ ಪೂಜೆ ಮುಗಿಸಿ ಎಲ್ಲೋ ಪ್ರವಚನಕ್ಕೆ ಹೋಗ್ಬೇಕು ಅಂತಿದ್ರಿ, ಹಿಂಗ್ಯಾಕೆ ಮರದ ತೆಕ್ಕೆ ಹಾಕೊಂಡು ನಿಂತೀರ, ಜರ ಬರ್ರಿ ಹೋಗೋಣ ಅಂದ. ಅದಕ್ಕೆ ಸ್ವಾಮಿಗಳಂದ್ರು, ಏ ಶಿವಪ್ಪಜ್ಜ, ನಾನೇನು ಬರೋಣ ಅಂತೀನಿ, ಮರ ನನ್ನನ್ನ ಬಿಡವಲ್ದು. ನಾನೇನೋ ಬರೋಣ ಅಂತೀನಿ, ಮರ ನನ್ನನ್ನ ಬಿಡವಲ್ದು. ಅದಕ್ಕೆ ಶಿವಪ್ಪಜ್ಜ ಕೇಳ್ದ, ಏನ್ರಿ ಅಜ್ಜರ, ಮರ ನನ್ನ ಬಿಡವಲ್ದ್ರಿ, ನೀವು ಮರ ಹಿಡ್ಕೊಂಡಿರೋ, ಮರ ನಿಮ್ಮನ್ನು ಹಿಡ್ಕೊಳ್ಳೋದು. ಅವಾಗ ಸ್ವಾಮಿಗಳು ಕೇಳಿದ್ರು, ಏ ಶಿವಪ್ಪಜ್ಜ, ನೀನ್ ಈ ಪ್ರಶ್ನೆ ಕೇಳ್ತೀಯಲ್ಲ, ನೀವು ಮರ ಹಿಡ್ಕೊಂಡಿರೋ, ಮರ ನಿಮ್ಮನ್ನು ಹಿಡ್ಕೊಳ್ಳೋದು ಅಂದ್ರೆ ನೀ ಸಂಸಾರ ಹಿಡ್ಕೊಂಡಿಯೋ, ಸಂಸಾರ ನಿಮ್ಮನ್ನು ಹಿಡ್ಕೊಂಡು. ಯಾರ್ಯಾರನ್ನ ಹಿಡ್ಕೊಂಡ, ನಾವಿದ್ರಲ್ಲಿ ಎಷ್ಟು ಬಿದ್ದು ಒದ್ದಾಡಿದ್ರು ತಪ್ಪಿಸ್ಕೊಂಡ್ ಬರ್ಬೇಕು ಅಂತ ಇತ್ತು ಅಂದ್ರೆ ಸುಮ್ಮನೆ ಅಂತೀವಿ ನಾವು ನೆಪಗಳು. ಕೆಲವು ಕಡೆ ಎಲ್ಲ ಹೋದಾಗ ಕೆಲವ್ರು ಹೇಳ್ತಿರ್ತಾರೆ, ಅಮ್ಮ ನೀವು ಒಂದು 15-20 ವರ್ಷದಿಂದ ಪರಿಚಯ ಆಗಿದ್ರೆ ಚಲೋ ಇತ್ತು ನೋಡ್ರಿ, ನಾನು ಮದುವೆ ಮಾಡ್ಕೊತಿರ್ಲಿಲ್ಲ. ಕೆಲವು ವೈರಾಗ್ಯಗಳು ಬರ್ತಾವ, ಈ ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಇವು ಎಲ್ಲಿ ತನಕ ಇರ್ತವೆ ವೈರಾಗ್ಯ? ಅಕ್ಕಮಹಾದೇವಿ ಕಥೆ ಹೇಳುವಾಗ ಕೇಳುವಾಗ ನಾವು ಅಕ್ಕಮಹಾದೇವಿ ಆಗ್ಬಿಡ್ಬೇಕು. ಏನ್ ಅಕ್ಕನ ವೈರಾಗ್ಯ? ಬಟ್ಟೆ ಬಿಚ್ಚಿ ರಾಜ ಹೆಣ್ಣಿಗೆ ಬಟ್ಟೆನೆ ಮರ್ಯಾದೆ, ಶೀಲ ರಕ್ಷಣೆ. ಅದನ್ನೇ ಬಿಚ್ಚಿಬಿಟ್ರೆ ನೀನ್ ಯಾಕೆ ಹೋಗ್ತಿ ನೋಡೋಣ, ಅರಮನೆಯನ್ನ ದಾಟಿ ನನ್ನ ಬಾಗ್ಲನ್ನ ದಾಟಿ ಯಾಕೆ ಹೋಗ್ತಿ ನೋಡೋಣ ಅಂತ ಬಟ್ಟೆಗೆ ಕೈ ಹಾಕಿದ. ಆಕೆ ಬರ ಬಿಚ್ಚ ಮುಖದ ಮೇಲೆ ಹೋಗೋದು, ಏನಾಯ್ತು ನೋಡು, ನೀನು ಕೈ ಸಿರಿಯ ದಂಡವ ಕೊಡಬಹುದಲ್ಲದೆ ಮೈಸಿರಿಯ ದಂಡವ ಕೊಡಲುಂಟೆ. ಹುಟ್ಟಿದ್ದ ಉಡುಗೆ ತೊಡುಗೆಗಳ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿತ ನಿರ್ವಾಣವ ಸೆಳೆದುಕೊಳ್ಳಬಹುದೇ. ಚನ್ನಮಲ್ಲಿಕಾರ್ಜುನನ ಬೆಳಗನುಂಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೆ ಮೊರಳೆ, ನಿನ್ ಬಟ್ಟೆ ನೀನೇ